ಈ ದಿನದ ಸಂದೇಶಕ್ಕೆ ಆಧಾರವಾಗಿ ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 24ನೇ ವಾಕ್ಯ 25ನೇ ವಾಕ್ಯವನ್ನ ಓದುವುದನ್ನ ಕೇಳೋಣ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಸಂಪೂರ್ಣ 25 ಓದ್ತಾ ಇದೆ, 24 ಓದು. ಆತನಾದರೂ ಸದಾಕಾಲವಿರುವುದರಿಂದ ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂತದಲ್ಲ. ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವುದಂತದಲ್ಲ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಕರಗಳ ತಟ್ಟಿ ದೇವರ ನಾಮಕ್ಕೆ ಹಲ್ಲೆಲೂಯ. ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತೆ, ನೀವು ನಾನು ಆರಾಧಿಸುವಂತ ದೇವರು ಸದಾ ಕಾಲವು ಇರುವಾತನಾಗಿದ್ದಾನೆ. ಹಲ್ಲೆಲೂಯ ಹೇಳಿ. ನಮ್ಮ ದೇವರು ಸತ್ತಂದ ದೇವರಲ್ಲ, ನಮ್ಮ ದೇವರು ಸದಾ ಕಾಲವು ಜೀವಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ಆತನ ಕೃಪಾ ವರಗಳು ಎಂದಿಗೂ ನಿಂತು ಹೋಗುವುದೇ ಇಲ್ಲ. ಆತನ ಶಕ್ತಿಯು ಅದ್ಭುತ ಸೂಚಕ ಕಾರ್ಯಗಳು ಎಂದಿಗೂ ನಿಂತು ಹೋಗುವುದೇ ಇಲ್ಲ. ಆತನ ಕನಿಕರ ಎಂದಿಗೂ ನಿಂತು ಹೋಗುವುದೇ ಇಲ್ಲ. ಆತನ ಕೃಪೆ ಎಂದಿಗೂ ಕೂಡ ನಿಂತು ಹೋಗುವುದೇ ಇಲ್ಲ. ಹಲ್ಲೆಲೂಯ. ಸತ್ಯವೇ. ಅದಕ್ಕೆ ಯೋಬನು ಅವನ ಕಷ್ಟದಲ್ಲಿ, ಅವನ ನೋವಿನಲ್ಲಿ, ಅವನ ಇಕ್ಕಟ್ಟಿನಲ್ಲಿ, ಅವನ ಪರಿಸ್ಥಿತಿಯಲ್ಲಿ ಅವನು ಹೇಳುತ್ತಾನೆ, ನನ್ನ ದೇವರು ಜೀವಂತನಾಗಿದ್ದಾನೆ. ನಾನು ಆರಾಧಿಸುವಂತ ದೇವರು ಜೀವಂತನಾಗಿದ್ದಾನೆ. ಆತನ ಕ್ರಿಯೆಗಳು ಜೀವಂತವಾಗಿದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇನ್ನೂ ಸತ್ತಿಲ್ಲ. ನನ್ನ ದುಃಖದಲ್ಲಿ ನಾನು ಬಳಲಿ ಹೋಗುವುದಕ್ಕೆ, ನನ್ನ ವೇದನೆಯಲ್ಲಿ ನನ್ನ ಕಾರ್ಯಗಳು ಮುಗಿದು ಹೋಗುವುದಕ್ಕೆ ನನ್ನ ದೇವರು, ಆತನು ಸತ್ತಂತ ದೇವರಲ್ಲ. ಆತನ ಕ್ರಿಯೆಗಳು, ಆತನು ಇವತ್ತು ಜೀವಂತನಾಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅದ್ಭುತ ಸೂಚಕ ಕಾರ್ಯಗಳು, ಅದ್ಭುತ ವರಗಳು, ಹಲ್ಲೆಲೂಯ, ಅದು ಜೀವಂತವಾಗಿದೆ. ಇವತ್ತು ಜೀವಂತನಾಗಿ ಇರುವಂತ ಯೇಸು ಕ್ರಿಸ್ತನು ಹೇಳಿದನು, ಎಲ್ಲಿ 2-3 ಮಂದಿ ಯೇಸು ಎಂಬುದಾದ ಹೆಸರಲ್ಲಿ ಸೇರಿ ಬರುತ್ತೀಯೋ ಅವರ ಮಧ್ಯದಲ್ಲಿ ನಾನಿದ್ದೀನಿ ಅಂತ. ಹಲ್ಲೆಲೂಯ. ನಿಮ್ಮ ಕ್ರಿಯೆಗಳನ್ನ ಉಜ್ಜೀವಿಸುವುದಿಗೆ, ನಿಮ್ಮ ಕೈಯಿನ ಪ್ರಯಾಸಗಳನ್ನ ಉಜ್ಜೀವಿಸುವುದಿಗೆ, ನಿನ್ನ ಕುಟುಂಬದ ಇಕ್ಕಟ್ಟು ಪರಿಸ್ಥಿತಿಯಿಂದ ನಿನ್ನನ್ನು ಬಿಡಿಸಿ ವಿಶಾಲವಾದ ಸ್ಥಳದಲ್ಲಿ ದೇವರು ನಿಮ್ಮನ್ನ ಬಂದು ನಿಲ್ಲಿಸುವುದಿಗೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಿನ್ನ ಅಭಿಷೇಕವನ್ನ ಹೆಚ್ಚು ಮಾಡುವುದಿಗೆ, ನೀನು ಕೈಯಿಟ್ಟು ಮಾಡುವಂತ ಸಕಲ ಕಾರ್ಯದಲ್ಲಿಯೂ ದೇವರು ಅಭಿವೃದ್ಧಿಯನ್ನ ಕೊಡುವುದಿಗೆ ಆತನು ಜೀವಂತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಈ ಜೀವಂತನಾಗಿರುವಂತ ದೇವರು ಈ ಯೇಸು ಕ್ರಿಸ್ತನ ಬಗ್ಗೆ ಅವನು ಭಕ್ತನು ಬರೆಯುವಾಗ, ಯೇಸು ಈ ಪರಲೋಕದಲ್ಲಿ ಇರುವಾಗ ಏನ್ ಮಾಡ್ತಾ ಇದ್ದಾರೆ ಎಂಬುದಾಗಿ ಬರೆಯುತ್ತಾನೆ. ಯೇಸು ಸ್ವಾಮಿ ಭೂಮಿಗೆ ಇಳಿದು ಬಂದಾಗ ಏನ್ ಮಾಡಿದರಂತ ನಮಗೆ ಎಲ್ಲರಿಗೆ ಗೊತ್ತಿದೆ. ಆತನು ಮನುಷ್ಯನ, ಇಡೀ ಜಗತ್ತಿನ ಅಲ್ಲಿ ಇರುವಂತ ಎಲ್ಲ ಮನುಷ್ಯರ ಪಾಪಗಳಿಂದ, ಶಾಪಗಳಿಂದ ಬಿಡುಗಡೆ ಕೊಟ್ಟು ದೇವರ ಆಶೀರ್ವಾದಕ್ಕೆ ದೂರವಾಗಿ ಇದ್ದಂತ ವ್ಯಕ್ತಿಗಳನ್ನ ದೇವರ ಆಶೀರ್ವಾದಕ್ಕೆ ಹತ್ತಿರವಾಗಿ ಮಾಡುವುದಿಗೆ, ದೇವರ ಕೋಪಕ್ಕೆ ಗುರಿಯಾಗಿದ್ದಂತ ವ್ಯಕ್ತಿಗಳನ್ನ ದೇವರ ಪ್ರೀತಿಗೆ ಹತ್ತಿರವಾಗಿ ಇರುವಂತ ದೇವರ ಮಕ್ಕಳಾಗಿ, ದೇವರ ಮಗಳಾಗಿ ಮಾಡುವುದಕ್ಕಾಗಿ ಪರಲೋಕವನ್ನು ಬಿಟ್ಟು ಯೇಸು ಕ್ರಿಸ್ತನ ಈ ಭೂಮಿಗೆ ಇಳಿದು ಬಂದನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಈ ಭೂಮಿಯಲ್ಲಿ ತನ್ನ ಪಾಪಕ್ಕಾಗಿ, ತನ್ನ ಶಾಪಗಳಿಗಾಗಿ ಅನೇಕರು ಏನೇನೋ ಯಜ್ಞ ಹೋಮಗಳನ್ನ ಏನ್ ಮಾಡ್ತಾರೆ, ಸಮರ್ಪಿಸುತ್ತಾರೆ. ಆದ್ರೆ ಅವರ ಜೀವಿತದಲ್ಲಿ ಬಿಡುಗಡೆ ಇಲ್ಲ. ಎಷ್ಟೋ ಹೋಮಗಳಾಯ್ತು, ಎಷ್ಟೋ ಯಜ್ಞಗಳಾಯ್ತು, ಆದ್ರೆ ಅವರ ಜೀವಿತದಲ್ಲಿ
ಪರಿಹಾರ ಇಲ್ಲ. ಯಾಕೆಂದ್ರೆ ಸತ್ಯ ವೇದ ಹೇಳುತ್ತೆ, ಇಡೀ ಲೋಕದಲ್ಲಿ ಇರುವಂತ ಮನುಷ್ಯನ ಪಾಪ ಶಾಪದಿಂದ ಪರಿಹಾರ ಕೊಡುವುದಕ್ಕಾಗಿ ಇಳಿದು ಬಂದಂತ ಯಜ್ಞವು ಯೇಸು ಕ್ರಿಸ್ತನು ಎಂಬುದಾದ ಒಂದೇ ಬಲಿ. ಅದಕ್ಕೆ ಸತ್ಯವೇದ ಹೇಳುತ್ತೆ, ಆಕಾಶ ಕೆಳಗೆ ಭೂಮಿಯ ಮೇಲೆ ಮನುಷ್ಯನ ಒಳಗಡೆ ಮನುಷ್ಯನನ್ನ ರಕ್ಷಿಸುವುದಕ್ಕೆ ಒಂದು ನಾಮವು ಕೊಡಲ್ಪಟ್ಟಿರುವುದಾದರೆ ಆ ನಾಮವು ಯೇಸು ಎಂಬುದ. ಆ ಯೇಸು ನಾಮ ಹೊರತುಪಡಿಸಿ ಯಾವ ನಾಮದಲ್ಲಿಯೂ ರಕ್ಷಣೆ ಇಲ್ಲವೇ ಇಲ್ಲ. ರೈಟ್. ಆತನು ಈ ಭೂಮಿಯಲ್ಲಿ ಇದ್ದಾಗ ನಾವು ಅನೇಕ ಕಾರ್ಯಗಳು ನಮಗೆ ಗೊತ್ತು. ಆತನ ಭೂಮಿಯಲ್ಲಿ ಇದ್ದಾಗ ಅದ್ಭುತಗಳನ್ನ ಮಾಡ್ತಾ ಇದ್ದನು. ಅನೇಕ ಸತ್ತವರನ್ನ ಬದುಕಿಸಿದನು. 5 ರೊಟ್ಟಿ 2 ಮೀನನ್ನ 5,000 ಹೆಚ್ಚಿ ಮಾಡ್ತಾ ಇದ್ದನು. ಎಲ್ಲರೂ ತಿಂದು ತೃಪ್ತರಾಗಿ ತಿಂದು ಉಳಿಯುವಂತೆ ಅದ್ಭುತ ಮಾಡ್ತಾ ಇದ್ದ. ಬರೀ ನೀರನ್ನ ರುಚಿಯುಳ್ಳ ದ್ರಾಕ್ಷರಸವಾಗಿ ಮಾಡ್ತಾ ಇದ್ದ. ಮೈಯಲ್ಲಿ ನೆಟ್ಟಕ್ಕಿಲ್ಲದಂತ ವ್ಯಾಧಿಯಸ್ಥರು ಎಂತ ವ್ಯಾಧಿಯನ್ನು ಕೂಡ ಸ್ವಸ್ಥಪಡಿಸುತ್ತಾ ಇದ್ದ. ಶಾಪದಲ್ಲಿ, ಬಂಧನೆಯಲ್ಲಿ, ಸೈತಾನ್ ಕಟ್ಟುಗಳಲ್ಲಿ ಕಟ್ಟಲ್ಪಟ್ಟಿರುವಂತ ಮಾಟ ಮಂದಿರದಲ್ಲಿ ಕಟ್ಟಲ್ಪಟ್ಟಿರುವಂತ ಜನರನ್ನ ದೇವರು ಬಿಡುಗಡೆ ಮಾಡುತ್ತಾ ಇದ್ರು. ಸತ್ಯ. ಆದ್ರೆ ದೇವರು ಅದು ಮಾತ್ರ ಮಾಡುತ್ತಾ ಇಲ್ಲ. ಅದು ಮಾತ್ರವೇ ಮಾಡುತ್ತಾ ಇರಲಿಲ್ಲ. ಇವತ್ತು ಅನೇಕರಿಗೆ ಅದ್ಭುತ ವರಗಳು ಬೇಕು, ಆಸೆ. ಅನೇಕರಿಗೆ ಯೇಸು ಕ್ರಿಸ್ತನ ಹಾಗೆಯೇ ನಾನು ಕೂಡ ವ್ಯಾಧಿಯಸ್ಥರನ್ನ ಸ್ವಸ್ಥಪಡಿಸಬೇಕು, ಯೇಸು ಕ್ರಿಸ್ತನ ವರಗಳು ಬೇಕೆಂಬುದಾಗಿ ಅನೇಕರು ಬಯಸುವುದು ಉಂಟು. ಸತ್ಯ. ಆದ್ರೆ ಆ ವರಗಳನ್ನ ಈ ಭೂಮಿಯಲ್ಲಿ ನಮಗೆ ಕೊಡುವಂತ ದೇವರು, ಅದ್ಭುತಗಳನ್ನ ಮಾಡಿದಂತ ದೇವರು ಎಂತ ದೇವರಾಗಿ ಇದ್ದಾನೆ. ಆತನು ಪರಲೋಕ ಏರಿ ಹೋಗಿದ ನಂತರನು ಏನ್ ಮಾಡುತ್ತಾನೆ ಎಂಬುದಾಗಿ ಅಲ್ಲಿ ಸತ್ಯ ವಾಕ್ಯ ಹೇಳುತ್ತೆ. ಆತನು ಏನ್ ಮಾಡ್ತಾನಂತೆ, ರಾತ್ರಿ ಹಗಲು ನಿಮಗೋಸ್ಕರ ನನಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದಾನಂತ. ಅಲ್ಲೇ ಹೇಳಿ, ಯೇಸು ಕ್ರಿಸ್ತನ ಹತ್ರ ಅದ್ಭುತ ಸೂಚಕಗಳು ವರಗಳು ಉಪದೇಶ ಮಾಡ್ತಾ ಇದ್ರು. ಯೇಸು ಸ್ವಾಮಿ ಅನೇಕ ವ್ಯಾಧಿಯಸ್ಥರನ್ನ ಸ್ವಸ್ಥಪಡಿಸ್ತಾ ಇದ್ರು. ಆದರೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುತ್ತಾ ಇದ್ರು. ಎಲ್ಲಿ? ಪರಲೋಕ ಏರಿ ಹೋಗಿದೆ ನಂತರ ಕೂಡ ಅವರ ಕೆಲಸವನ್ನ ಈ ಭೂಮಿಯಲ್ಲಿ ಮುಗಿಸ ನಂತರ ಕೂಡ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಯಾರಿಗೋಸ್ಕರಪ್ಪ? ಯೇಸು ಸ್ವಾಮಿ ಅವರ ಆಶೀರ್ವಾದಕ್ಕಾಗಿ ಅವರಿಗೆ ಪ್ರಾರ್ಥನೆ ಮಾಡಬೇಕಾದ ಅವಶ್ಯ ಉಂಟಾ? ಅವರ ಬಿಡುಗಡೆಗಾಗಿ ಅವರು ಪ್ರಾರ್ಥನೆ ಮಾಡಬೇಕಾದ ಅವಶ್ಯ ಉಂಟಾ? ಅವರು ತಂದೆಯಾದ ದೇವರ ಬಳಿಯಲ್ಲಿ ಒಳ್ಳೆ ಹೆಸರನ್ನ ತೆಗೆದುಕೊಳ್ಳುವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಾದ ಅವಶ್ಯ ಉಂಟಾ? ಇಲ್ಲ. ವಾಕ್ಯ ಹೇಳುತ್ತೆ, ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆಯನ್ನ ಯಾವಾಗಲೂ ಮಾಡುತ್ತಾ ಇದ್ದಾನೆ. ಕರಗಳ ತಟ್ಟಿ ಹಲ್ಲೆಲೂಯ. ನಮಗೋಸ್ಕರ ಯಾವಾಗಲೂ ಪ್ರಾರ್ಥಿಸುವಂತ ದೇವರಾಗಿದ್ದಾನೆ. ಆಯ್ತು, ದೇವರು ಪರಲೋಕದಲ್ಲಿ ಹೋಗಿ ಪ್ರಾರ್ಥಿಸ್ತಾ ಇದ್ದಾರೆ. ಆದರೆ ಭೂಮಿಯಲ್ಲಿ ಯೇಸು ಕ್ರಿಸ್ತನ ಗುಣಗಳು ಪ್ರಾರ್ಥನೆಯ ಜೀವಿತದಲ್ಲಿ ಹೇಗಿತ್ತು ಎಂಬುದಾಗಿ ನಮಗೆ ಗೊತ್ತಾಗುವುದು ಅವಶ್ಯ. ಅನೇಕರಿಗೆ ಗೊತ್ತಿರುತ್ತದೆ. ಒಂದು ಸತ್ಯ ನಿಮಗೆ ಹೇಳುತ್ತೇನೆ, ಪ್ರಾರ್ಥನೆ ಇಲ್ಲದೆ ದೇವರ ಬಳಿಯಲ್ಲಿ ಏನು ಹೊಂದಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಪ್ರಾರ್ಥನೆ ಇಲ್ಲದೆ ಅದ್ಭುತಗಳಿಲ್ಲ, ಪ್ರಾರ್ಥನೆ ಇಲ್ಲದೆ ಸ್ವಸ್ಥತೆಗಳಿಲ್ಲ, ಪ್ರಾರ್ಥನೆ ಇಲ್ಲದೆ ಬಿಡುಗಡೆಗಳಿಲ್ಲ. ಪ್ರಾರ್ಥನೆ ಮಾಡದೆ ಇರುವಂತ ವ್ಯಕ್ತಿ ಬೈಬಲ್ ಅವನಿಗೆ ಅರ್ಥ ಆಗಲ್ಲ. ಅವನಿಗೆ ಒಂದು ವೇಳೆ ಅರ್ಥ ಆಗುತ್ತಂದ್ರೆ ದೇವರ ಆತ್ಮನಿಂದ ಅರ್ಥ ಆಗುವಂತ ಕಾರ್ಯಗಳಾಗಲ್ಲ. ಸೈತಾನ್ ಬೇರೆ ರೀತಿಯಲ್ಲಿ ಬೈಬಲ್ ಅನ್ನ ಟ್ವಿಸ್ಟ್ ಮಾಡಿ ಅವನಿಗೆ ತಿಳಿಸಿಕೊಡ್ತಾನೆ. ಹಲ್ಲೆಲೂಯಾ. ಪ್ರಾರ್ಥನೆಯ ಮೂಲಕವಾಗಿಯೇ ಕರ್ತನ ರಹಸ್ಯಗಳನ್ನ, ದೇವರ ವಾಕ್ಯಗಳನ್ನ ಅರಿಯುವಂತ ತಿಳುವಳಿಕೆ ನಮಗೆ ಉಂಟಾಗುವುದು ಖಂಡಿತ. ಈ ಲೋಕದಲ್ಲಿ ಇದ್ದಾಗ ಅಪ್ಪ ಏನ್ ಮಾಡಿದ್ರು? ಮಾರ್ಕ ಸುವಾರ್ತೆ 16ನೇ ಅಧ್ಯಾಯ 19ನೇ ವಾಕ್ಯವನ್ನ ನೀವು ಓದಿ ನೋಡುವಾಗ ದೇವರ ಬಳಗಡೆ ಮಾರ್ಕ ಸ್ವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯವನ್ನ ಓದಿ ನೋಡುವಾಗ ಮುಂಚಾಣೆ ಹೇಳಿ ಮುಂಚಾಣೆ ಇನ್ನು ಮೊಬ್ಬಿರುವಾಗ ಯೇಸು ಕ್ರಿಸ್ತನು ಆತನು ಎದ್ದು ಹೊರಟು ಅಡವಿಗೆ ಹೋಗಿ ದೇವರನ್ನು ಪ್ರಾರ್ಥಿಸಿದನು.
ಹಲ್ಲೆಲೂಯ, ಹಲ್ಲೆಲೂಯ. ಯಾರು ಪ್ರಾರ್ಥಿಸಿದ್ರು? ಯೇಸು. ಯಾವಾಗ ಪ್ರಾರ್ಥಿಸಿದ್ರು? ಹಲ್ಲೆಲೂಯ. ಇಲ್ಲಿ ಮುಂಚಾಣೆಯನ್ನು ಎಷ್ಟು ಮಂದಿ ನೋಡ್ತಾ ಇದ್ದೀರಾ? ಪ್ರಾರ್ಥನೆ ಮಾಡುವವರು ಬಹಳ ಮಂದಿ ಇದ್ದೀರಾ. ಕೈ ಎತ್ತಲ ಮತ್ಯಾಕೆ ನಾಚಿಕೆ? ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಮುಂಚಾಣೆಯನ್ನ ನೋಡ್ತಾ ಇದ್ದೀರಾ? ಯೇಸು ಸ್ವಾಮಿ ಮುಂಚಾಣೆಯಲ್ಲಿ ಅಡವಿಕೆ ಎತ್ತಿ ಹೋಗಿ ಆತನು ಹೊರಟು ಹೋಗಿ ಏನ್ ಮಾಡ್ತಾ ಇದ್ದ? ಪ್ರಾರ್ಥಿಸ್ತಾ ಇದ್ದ. ರೈಟ್. ಇನ್ನೊಂದು ಕಾರ್ಯ, ಲೂಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತೆ, ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನಂತೆ. ಏನ್ ಮಾಡಿದ್ರಂತೆ? ರಾತ್ರಿಯೆಲ್ಲ, ಹಲೋ, ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಕಳೆದ್ರಂತೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ರಾತ್ರಿಯಲ್ಲಿ ಕಳೆವಂತ ಮಕ್ಕಳು ಎಚ್ಚರ ಇದ್ದಾರೆ. ನೀ ರಾತ್ರಿಯಲ್ಲಿ ಏನ್ ಮಾಡುತ್ತಿ? ಅದು ಕ್ವಶ್ಚನ್ ಮಾರ್ಕ್. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಏನ್ ಮಾಡಿದನಂತೆ? ರಾತ್ರಿಯೆಲ್ಲ ಪ್ರಾರ್ಥಿಸಿದ. ನೋಡ್ರಿ, ಆದಿಕಾಂಡ 1ನೇ ಅಧ್ಯಾಯ 27ನೇ ವಾಕ್ಯ ಹೇಳುತ್ತೆ, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ, ತನ್ನ ಸ್ವಂತ ರೂಪದಲ್ಲಿ ಆತನು ಸೃಷ್ಟಿ ಮಾಡಿದನು ಅಂತ. ಹಲ್ಲೆಲೂಯ. ಹಾಗಾದರೆ ಆತನ ರೂಪದಲ್ಲಿ ಪ್ರಾರ್ಥಿಸುವಂತ ಗುಣಗಳು ಒಂದು ಉಂಟು. ಪ್ರಾರ್ಥಿಸುವಂತ ಗುಣ ದೇವರಲ್ಲಿ ಉಂಟು. ಹಗಲೊತ್ತಲ್ಲಿ ಪ್ರಾರ್ಥಿಸ್ತಾರೆ, ರಾತ್ರಿಯೆಲ್ಲ ಪ್ರಾರ್ಥಿಸುತ್ತಾರೆ. ಈ ಭೂಮಿಯಲ್ಲಿ ಮನುಷ್ಯನನ್ನ ರಕ್ಷಿಸುವುದಕ್ಕಾಗಿ ತನ್ನ ಪ್ರಾಣ ಕೊಟ್ಟು 3ನೇ ದಿವಸ ಆತನು ಜೀವಂತನಾಗಿ ಎದ್ದು ಬಂದು ಆಮೇಲೆ ಸುಮಾರು 40 ದಿವಸದ ಮೇಲೆ ತನ್ನ ಶಿಷ್ಯರುಗಳನ್ನ ಬಲಪಡಿಸಿ ಆಮೇಲೆ ನಾನು ಮತ್ತೆ ತಿರುಗಿ ಬರುತ್ತೇನೆ, ಹೇಗೆ ನಿನ್ನ ಕಣ್ಣುಗಳು ಕಾಣುವಂತೆ ಆತನು ಏರಿ ಹೋಗಿದಾನೋ ಹಾಗೆಯೇ ಆತನು ಏನ್ ಮಾಡ್ತಾನೆ? ಇಳಿದು ಬರ್ತಾನಂದ್ರೆ ಆಯ್ತು, ಫಿನಿಶ್ ಅಂತ ಹೇಳಿದ್ರು ದೇವರು. ಎಲ್ಲಿ? ಶಿಲುಬೆ ಮೇಲೆ ಮುಗಿತ್ತಂತ ಹೇಳಿದ್ರು. ನಾವು ಅನ್ಕೊಂಡಿವಿ ದೇವರ ಕೆಲಸ ಮುಗಿತ್ತಂತ. ಆದರೆ ಸತ್ಯವೇದ ಹೇಳುತ್ತಾ ಇದೆ, ಪರಲೋಕ ಹೋಗಿದ ನಂತರನು ಆತನು ನಿನ್ನ ನನ್ನ ನೆನಪಲ್ಲಿ, ನಿನ್ನ ನನ್ನ ಮೇಲೆ, ಆತನ ಮೇಲೆ ನಂಬಿಕೆ ಇಟ್ಟಂತವರು ಸಂಪೂರ್ಣವಾಗಿ ಆ ರಕ್ಷಣೆಯ ಮಹಿಮೆಯನ್ನ ಕಾಣುವುದಕ್ಕಾಗಿ ರಾತ್ರಿ ಹಗಲು ಆತನು ಪ್ರಾರ್ಥಿಸುತ್ತಾ ಇದ್ದ. ಹಲ್ಲೆಲೂಯ. ಸೊ ಹಾಗಾದರೆ ನನ್ನ ದೇವರ ಗುಣ ಪ್ರಾರ್ಥನೆ ಮಾಡುವುದು. ನಾನು ನನ್ನ ದೇವರ ಮಗಳಾಗಿ ಇರುವುದಾದರೆ ನಾನು ಪ್ರಾರ್ಥನೆ ಮಾಡುತ್ತೇನೆ. ಪ್ರಾರ್ಥನೆ ಮಾಡಕ್ಕೆ ಆಗಲಿಲ್ಲ ಅಂದ್ರೆ ಏನೋ ದೆವ್ವ ನಿನ್ನ ಒಳಗೆ ಬಂದಿತ್ತಂತ ಅರ್ಥ. ನೀವು ದೇವರ ಮಗಳಾಗಿ ಆಗುವುದಿಗೆ ಪ್ರಯತ್ನ ಮಾಡ್ರಿ. ನೀವು ಇದ್ದಂತ ಜಾಗ ಸರಿ ಇಲ್ಲ, ಧೂಳನ್ನ ಜಾಡಿಸ್ಬಿಟ್ಟು ಎದ್ದು ಬರ್ರಿ. ನಿನ್ನ ಪ್ರಭಾವವನ್ನ ಧರಿಸಿಕೊಳ್ಳು, ನಿನ್ನ ಚಂದದ ಬಟ್ಟೆಯನ್ನ ಉಡಿಸಿಕೊಳ್ಳು. ಯೆರೂಸಲೇಮೇ ಚೀಯೋನೇ, ನೀನು ಪ್ರಾರ್ಥನೆಗಾಗಿ, ಪ್ರಾರ್ಥನೆ ವೀರನಾಗಿ ಇರುವುದಕ್ಕಾಗಿ ಕರೆಯಲ್ಪಟ್ಟಂತ, ಪ್ರತ್ಯೇಕಿಸಲ್ಪಟ್ಟಂತ ದೇವಜನ, ನೀನ್ ಪ್ರಾರ್ಥನೆಗೆ ಎದ್ದು ಬಾ ಅಂತ ದೇವರ ಆತ್ಮನು ನಮ್ಮನ್ನ ಕೂಗಿ ಕರೆಯುತ್ತಾ ಇದ್ದಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಸರೈಟ್. ಈಗ ನಾನು ಪ್ರಾರ್ಥನೆ ಮಾಡುವಾಗ ಏನಪ್ಪ ನನಗೆ ಅದ್ಭುತಗಳು ಆಗುತ್ತೆ, ಪ್ರಾರ್ಥನೆ ಮಾಡುವವರಿಗೆ ಏನ್ ಸಿಕ್ಕುತ್ತೆ ಎಂಬುದಾಗಿ ಸ್ವಲ್ಪ ಕೆಲವಂತ ವಾಕ್ಯಗಳನ್ನ ನಿಮಗೆ ತಿಳಿಸಿಕೊಡಲು ನಾನು ಬಯಸುತ್ತೇನೆ. ಕೀರ್ತನೆ 94ನೇ ಅಧ್ಯಾಯ 18ನೇ ವಾಕ್ಯ 19ನೇ ವಾಕ್ಯ ಓದಮ್ಮ. ಕೀರ್ತನೆ 94ನೇ ಅಧ್ಯಾಯ 18ನೇ ವಾಕ್ಯ 19ನೇ ವಾಕ್ಯ. ಯೆಹೋವನೇ, ನನ್ನ ಕಾಲು ಜಾರಿತೆಂದು ಅಂದಾಗಲೇ, ನನ್ನ ಕಾಲು ಜಾರಿತು ಅಂತಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಗಿ ತಲೆಯಲೇ ಹೇಳಿ. ನನ್ನ ಕಾಲು ಜಾರುವಾಗಲೇ ಪ್ರಾರ್ಥನೆ ಜೀವಿತ ಮತ್ತೆ ದೇವರ ಕೃಪೆಗೆ ನನ್ನನ್ನು ಆಧಾರರಾಗಿ ಬದಲಾಯಿಸುತ್ತೆ. ಕರಗಳ ತಟ್ಟಿ. ಹಲೋ, ಕಾಲು ಜಾರುವಾಗಲೇ ಪ್ರಾರ್ಥನೆ ಅನ್ನುವುದು ಏನು? ದೇವರೊಟ್ಟಿಗೆ ಮಾತಾಡುವುದು. ಹಲ್ಲೆಲೂಯ. ದೇವರೊಟ್ಟಿಗೆ ಒಡನಾಟವನ್ನ ಬೆಳೆಸಿಕೊಳ್ಳುವುದು. ಅದಕ್ಕೆ ಸತ್ಯವೇದ ಹೇಳುತ್ತೆ, ನೀನು ಆತನು ಸರ್ವ ಉತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳ.
ಅನುಭವ ಏನ್ ಮಾಡುತ್ತೆ, ನನ್ನ ಕಾಲು ಸ್ವಲ್ಪ ಜಾರಿದಾಗ, ಸ್ವಲ್ಪ ನಾನು ಹಿಂಚಾರಿದಾಗ, ಅಲ್ಲಿ ವಾಕ್ಯ ಹೇಳುತ್ತೆ ರೋಮರ್ ಪತ್ರಿಕೆ 8ನೇ ಅಧ್ಯಾಯದಲ್ಲಿ, ನನಗೋಸ್ಕರ ಪರಿಶುದ್ಧ ಆತ್ಮನು ಮಾತಿಲ್ಲದಂತ ನರಳಾಟದಿಂದ ನನ್ನ ಒಳಗಡೆ ಒಂದು ಪ್ರಾರ್ಥನೆಯ ಧೂಪವನ್ನ ಎಬ್ಬಿಸುತ್ತಾನೆ. ಆತನು ಪ್ರಾರ್ಥನೆ ಧೂಪವನ್ನ ಎಬ್ಬಿಸಿದ ಮೇಲೆ ನಾನು ನನ್ನ ದೇವರ ಸಂಗಡ ಮಾತಾಡಿದ ಕೂಡಲೇ ಕೃಪೆಯನ್ನ ಬಿಟ್ಟು ದೂರ ಹೋಗಿ ಕೃಪೆಯನ್ನ ಕಳ್ಕೋಬೇಕಾಗಿದ್ದವನು ಮತ್ತೆ ಕೃಪೆಗೆ ನಾನು ಆಧಾರನಾಗಿ, ಹಲ್ಲೆಲೂಯ, ಕೃಪೆ ನನಗೆ ಆಧಾರನಾಗಿ ಮಾಡಿತ್ತು ಎಂಬುದಾಗಿ ವಾಕ್ಯ ಹೇಳುತ್ತಾ ಕೆಳಗೆ ಹೋದಮ್ಮ. ಕೆಳಗೆ ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ, ನನ್ನಲ್ಲಿ ಈಗ ಎರಡನೇದಾಗಿ, ಮೊದಲು ನನ್ನ ಕಾಲು ಜಾರುವಾಗ ಕೃಪೆಯನ್ನ ಕಳಕೊಳ್ಳುವಂತ ಸಮಯದಲ್ಲಿ ಪ್ರಾರ್ಥನೆ ತಿರುಗ ನನ್ನನ್ನ ಕೃಪೆಯನ್ನ ಹೊಂದಿಕೊಳ್ಳುವಂತೆ ಮಾಡಿತ್ತು. ಯಪ್ಪ, ಕೃಪೆ ಏನ್ ಮಾಡುತ್ತೆ ಅಂತ ಗೊತ್ತಾಗಬೇಕು. ಕೃಪೆ ಎಲ್ಲ ಕಾರ್ಯಗಳನ್ನು ಸಿದ್ಧಿಗೆ ತರುತ್ತೆ. ಕರಗಳ ತಟ್ಟಿ. ಕೃಪೆ ನಿನ್ನ ಜೀವನದ ಎಲ್ಲ ಕಾರ್ಯಗಳನ್ನು ಜಯವಾಗಿ ಮಾಡುತ್ತೆ. ಕೃಪೆಯನ್ನ ವ್ಯರ್ಥ ಮಾಡಕ್ಕೆ ಹೋಗ್ಬೇಡ ಅಂತ ಸತ್ಯವೇದ ಹೇಳುತ್ತಾ ಇದೆ. ಯಾರು ವ್ಯರ್ಥ ಮಾಡುತ್ತಾರೆ? ಪ್ರಾರ್ಥನೆಯನ್ನ ಬಿಟ್ಟವರು ಕೃಪೆಯನ್ನ ವ್ಯರ್ಥ ಮಾಡುತ್ತಾರೆ. ಪ್ರಾರ್ಥನೆಯನ್ನ ಆರಂಭಿಸುವವರು ಮತ್ತೆ ಕೃಪೆಯನ್ನ ದೇವರ ಬಳಿಯಿಂದ ಹೊಂದಿಕೊಳ್ಳುತ್ತಾರೆ. ಹಲ್ಲೆಲೂಯ. ಇಲ್ಲಿ ಗಮನಿಸೋಣ. ಎರಡನೇದಾಗಿ, ಹೋದ ಮಗಳೇ, ನಾನು ಚಿಂತೆಯಲ್ಲಿ ಇದ್ದಾಗ, ನಿನ್ನ ಸಂತೈಸುವಿಕೆಯಿಂದಲೇ, ನಾನು ಚಿಂತೆಯಲ್ಲಿ ಇದ್ದಾಗ ಹಂಗಿದ್ಯಾ? ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ, ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ, ನಿನ್ನ ಸಂತೈಸುವಿಕೆಯಿಂದಲೇ, ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ. ಅದಕ್ಕೆ ದೇವರ ಜೋಡಿ ಮಾತಾಡಂತೀನಿ. ಹಲ್ಲೆಲೂಯ. ಚಿಂತೆ, ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಏನಾಯ್ತಂತೆ? ಸಂತೋಷ ಉಂಟಾಯ್ತಂತೆ. ಹಲ್ಲೆಲೂಯ. ಪ್ರಾರ್ಥನೆ ಮಾಡುವುದಕ್ಕೆ ಮುಂಚೆ ಕಣ್ಣೀರು, ಪ್ರಾರ್ಥನೆ ಮಾಡಿದ ನಂತರ ಸಂತೋಷ. ಹಲ್ಲೆಲೂಯ. ಪ್ರಾರ್ಥನೆ ಮಾಡುವುದಕ್ಕೆ ಮುಂಚೆ ಗೋಳಾಟ, ಪ್ರಾರ್ಥನೆಯಿಂದ ಎದ್ದು ಬರುವಾಗ ಹರ್ಷಧ್ವನಿ ಕೈಯುವಂತ ಸಂತೋಷ. ದೇವರೊಟ್ಟಿಗೆ ಮಾತಾಡುವಾಗ, ನಾನು ಚಿಂತೆಯಲ್ಲಿ ಇದ್ದಾಗ, ಸಮಾಧಾನ ಇಲ್ಲದೆ ಇದ್ದಾಗ, ನಾನು ಕುಕ್ಕಿ ಹೋಗಿದಾಗ, ನಾನು ಪ್ರಾರ್ಥಿಸುವಾಗ ಏನ್ ನಡೆಯುತ್ತೆ? ಆತ ನನ್ನ ಸಂತೈಸಿ ಮುಂದಿನ ಕಾರ್ಯಗಳು, ಮುಂದಿನ ಭವಿಷ್ಯಗಳು, ಮುಂದಿನ ದಿನಮಾನಗಳು, ನಿನ್ನ ವಾಗ್ದಾನದ ಕಾರ್ಯಗಳು ಹೇಗೆ ಸುಂದರವಾಗಿ ಇರುತ್ತದೆ ಎಂಬುದಾಗಿ ಆತನು ಹೇಳುತ್ತಾ 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 ಮುರಿದು ಹೋಗಿದಂತ ಮನಸ್ಸನ್ನ ಮತ್ತೆ ತಟ್ಟಿ ಎಬ್ಬಿಸಿ ಅವನನ್ನು ಹರ್ಷಕೊಳ್ಳುವಂತೆ ಮಾಡುವಂಥದ್ದು ಪ್ರಾರ್ಥನೆ ಜೀವನ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಏನಾಯ್ತಂತೆ? ನಾನು ಚಿಂತೆಯಲ್ಲಿ ಇದ್ದಾಗ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಯಿತು. ಅದಕ್ಕೆ ಭಕ್ತನು, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಸರೈಟ್, ಒಬ್ಬ ಒಂದು ಸರಣ ಆಡ್ಬೇಕು, ಕರೆಂಟ್ ಬಂದ್ಮೇಲೆ ಹಾಡ್ತೀನಿ. ಹಲ್ಲೆಲೂಯ. ಒಬ್ಬ ಹುಡುಗ ಅವನ ಕ್ಲಾಸ್ ಟೀಚರ್ಗೆ ಒಂದು ಮಾತು ಕೇಳಿದಾನಂತೆ. ಏನಂದ? ಟೀಚರ್, ನೀವು ಯೇಸುಸ್ವಾಮಿ ದೇವರಂತ ಹೇಳಿದ್ರು. ಹೌದಪ್ಪ. ಹಾಗಾದ್ರೆ ಯೇಸುಸ್ವಾಮಿ ಯಾವ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ? ಯೇಸುಸ್ವಾಮಿನೇ ದೇವರಾಗಿದ್ರೆ ಯೇಸುಸ್ವಾಮಿ ಯಾಕೆ ಪ್ರಾರ್ಥನೆ ಮಾಡಬೇಕಂತ ನೀವು ಕೇಳುವಾಗ ಅಲ್ಲಿ ವಾಕ್ಯ ಹೇಳುತ್ತೆ. 1 ಪೇತ್ರ 2ನೇ ಅಧ್ಯಾಯ 21ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ನೀವು ತನ್ನ ಹೆಜ್ಜೆ ಜಾಡಿಯಲ್ಲಿ ನಡೆಯಬೇಕೆಂದು ಆತನು ಮಾದರಿಯನ್ನ ತೋರಿಸಿದರು. ಹೇಳಿ, ನಾವು ಹೇಗೆ ಈ ಭೂಮಿಯಲ್ಲಿ ದೇವರ ಮನುಷ್ಯನು ಹೇಗಿರಬೇಕಂತ ಹೇಳಿ ನಿನಗೆ ಮಾದರಿಯನ್ನ ತೋರಿಸುವುದಕ್ಕಾಗಿ, ನನ್ನ ಹೆಜ್ಜೆ ಜಾಡಿಯಲ್ಲಿ ನೀನು ನಡೆದು ಬರುವುದಕ್ಕಾಗಿ ಆತನು ದೇವರನ್ನ ನೋಡಿ ಪ್ರಾರ್ಥಿಸಬೇಕಾಗಿರುವುದು ಅವಶ್ಯವಾಗಿ. ಎಲ್ಲ ದೇವರು ನಮಗೆ ಮಾದರಿ ತೋರಿಸಿ. ನೋಡಿ, ಯೇಸುಸ್ವಾಮಿ, ಪಾಪಿಗಳು ನಾವು, ಪಾಪಿಗಳಿಗೆ ಹುಟ್ಟಿದವರು ನಾವು, ನಮ್ಮ ತಲೆಮಾರಿ ಪಾಪಗಳನ್ನ ಮಾಡಿ ತಲೆಮಾರು ಆಶೀರ್ವಾದ ಹೊಂದಬೇಕಾಗಿರುವಂತ ಸಂತತಿ 4 ತಲೆಮಾರು ಶಾಪವನ್ನ ಹೊಂದಿಕೊಂಡಿತ್ತು. ಈ ಶಾಪದಿಂದ ಯಾರು ಬಿಡುಗಡೆ ಮಾಡಿದರು ಅಂದ್ರೆ
ಈ ಶಾಪದಿಂದ ಯಾರು ಬಿಡುಗಡೆ ಮಾಡಿದ್ರು? ಹಲ್ಲೆಲೂಯಾ. ಯೇಸು ಕ್ರಿಸ್ತನು, ಆತನು ರಕ್ತ ನಮ್ಮನ್ನ ಬಿಡುಗಡೆ ಮಾಡಿ ನಾವು ಈ ಬಿಡುಗಡೆಯನ್ನು ಹೊಂದಿಕೊಂಡಂತ ಜನಾಂಗಗಳು, ದೇವರ ಜನಾಂಗಗಳು ಹೇಗಿರ್ಬೇಕಂತ ದೇವರು ಒಂದು ತೋರಿಸ್ಕೊಟ್ರು. ಈಗ ದೀಕ್ಷಾಸ್ಥಾನ ಯೇಸುಸ್ವಾಮಿ ಹೊಂದುವುದಕ್ಕೆ ಅವಶ್ಯ ಇದೆಯಾ? ಯೇಸುಸ್ವಾಮಿಯನ್ನು ಪಾಪ ಮಾಡಿದ್ರ? ಸತ್ಯವೇದ ಹೇಳುತ್ತೆ, ಚಾಲೆಂಜ್ ಮಾಡ್ತಾನೆ ಇಡೀ ಜಗತ್ತಿಗೆ, ಒಂದು ಚೂರು ಪಾಪ ನನ್ನಲ್ಲಿ ಉಂಟೆ ಎಂಬುದಾಗಿ ಹೇಳುವುದಕ್ಕೆ ಯಾವನಿಗೆ ಯೋಗ್ಯತೆ ಇದೆ? ಆತನು ಒಂದು ಡ್ರಾಪ್ ಪಾಪ ಕೂಡ ಮಾಡದವನು. ಅದಕ್ಕೆ ವಾಕ್ಯ ಹೇಳುತ್ತೆ, ಆತನು ಪರಿಶುದ್ಧನು, ಆತನು ನಿರ್ದೋಷಿ, ಆತನು ನಿಷ್ಕಲಂಗನು, ಪಾಪಿಗಳಲ್ಲಿ ಸೇರದೆ ತನ್ನನ್ನು ಪ್ರತ್ಯೇಕವಾಗಿ ಇಟ್ಟುಕೊಂಡಂತ ದೇವರು. ಈಗ ಅವನಿಗೆ, ಯಾರಿಗೆ? ಸ್ನಾನಿಕನಾದ ಯೋಗಾನಿಗೆ ಗೊತ್ತು, ದೇವರೇ ನೀನ್ದಾನ ಮೆಸ್ಸಿಯನು, ನೀನ್ದಾನೆ ದೇವರ ವಾಕ್ಯ, ಸಮಸ್ತವು ನಿನ್ನಿಂದ ತಾನೆ ಉಂಟಾಯಿತು, ನಿನ್ನಿಂದ ತಾನೆ ನಾವು ಉಂಟಾದವೆ. ಇಂಥ ಪರಿಶುದ್ಧನು ನೀನು ಯಾಕೆ ನನ್ನ ಬಳಿಯಲ್ಲಿ ಬಂದು ಪಾಪ ಕ್ಷಮಾಪಣೆಗೋಸ್ಕರ ಹೊಂದುವಂತ ದೀಕ್ಷಾಸ್ಥಾನವನ್ನ ನೀನೇ ದೇವರೇ ಹೊಂದಿಕೊಳ್ಳುತ್ತೆ ಅಂತ ಹೇಳಿದ್ರೆ, ಯೇಸುಸ್ವಾಮಿ ಹೇಳಿದ್ರು, ನಾನ್ ಮಾದರಿ ತೋರಿಸದೆ ಯಾರು ತೋರಿಸ್ತಾರೆ? ಯೇಸುಸ್ವಾಮಿ ಯೋರ್ದಾನ್ ನದಿಯಲ್ಲಿ ಮುಳುಗಿ ದೀಕ್ಷಾಸ್ಥಾನ ಹೊಂದಿಕೊಂಡ್ರು. ಯೇಸುಸ್ವಾಮಿಯೇ ಆ ರೀತಿಯಾಗಿ ಮಾಡಿದ್ರು. ಇವತ್ತು ಚರ್ಚ್ಗಳಲ್ಲಿ ಮಗುವಿನ ದೀಕ್ಷಾಸ್ಥಾನ ನಡೀತಾ ಇದೆ. ಯೇಸುಸ್ವಾಮಿ ಮಗುವಾಗಿರುವಾಗ ದೀಕ್ಷಾಸ್ಥಾನ ಹೊಂದಿದ್ರ? ಇಲ್ಲ. ಮತ್ತೆ ನೀರು ಕೊಚ್ಚುವಂತ ದೀಕ್ಷಾಸ್ಥಾನ ನಡೀತಾ ಇದೆ. ಯೇಸುಸ್ವಾಮಿ ಮಾಡಿ ತೋರಿಸಿದನ್ನೇ ಸಭೆಗಳಲ್ಲಿ ಈ ಪರಿಸ್ಥಿತಿ. ಒಂದು ವೇಳೆ ಯೇಸುಸ್ವಾಮಿ ಮಾಡದೇ ಇದ್ರೆ, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರತಿಯೊಂದು ಕಾರ್ಯವು ದೇವರು ಪ್ರಾರ್ಥನೆ ಮಾಡಿ ತೋರಿಸಿದ ಉದ್ದೇಶ ಏನು ಗೊತ್ತಾ? ನೀ ನನ್ನ ಮಗನಾಗಿ, ನನ್ನ ಮಗಳಾಗಿ ಇರುವುದಾದರೆ ಇದೇ ಹೆಜ್ಜೆ ಜಾಡಿಯಲ್ಲಿ ನೀನು ಕೂಡ ನಡೆದು ಬರಬೇಕು. ಹಲ್ಲೆಲೂಯಾ. ಒಂದು ಚಿಂತೆಯಲ್ಲಿ, ಭಾರದಲ್ಲಿ, ದುಃಖದಲ್ಲಿ ಇದ್ದವನಿಗೆ ಏನಾಯ್ತಂತೆ? ಸಂತೋಷ. ನಿನ್ನ ಕೋಣಿ ತಟ್ಟನ್ನ ತೆಗೆದುಹಾಕಿ ನಿನಗೆ ಹರ್ಷ ವಸ್ತ್ರವನ್ನ ಕೊಡುವಂಥದ್ದು ಪ್ರಾರ್ಥನೆಯ ಜೀವಿತ. ಹಲ್ಲೆಲೂಯಾ. ಇವತ್ತು ಸಂದೇಶ ಯೇಸು ಮಾಡಿದ 3 ಪ್ರಾರ್ಥನೆ. ಯೇಸು ನಮಗೋಸ್ಕರ ಅನೇಕ ಪ್ರಾರ್ಥನೆ ಮಾಡಿದರು. ಎಲ್ಲ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಯೇಸು ಮಾಡಿದಂತ ಅನೇಕ ಪ್ರಾರ್ಥನೆಗಳಲ್ಲಿ ಒಂದು 3 ಪ್ರಾರ್ಥನೆಯನ್ನು ಮಾತ್ರ ಇವತ್ತು ಧ್ಯಾನಕ್ಕಾಗಿ ದೇವರು ನಮಗೆ ಕೊಡಲಿಕ್ಕಿದ್ದಾರೆ. ಗಮನಿಸೋಣ. ಮೊದಲನೇ ಪ್ರಾರ್ಥನೆಯನ್ನ ದೇವರು ಮಾಡುವುದನ್ನು ಗಮನಿಸಿರಿ. ಯೋಗಾನ್ ಸುವಾರ್ತೆ ಯೋಗಾನ್ ಸುವಾರ್ತೆ 17ನೇ ಅಧ್ಯಾಯ 15ನೇ ವಾಕ್ಯ. ಇವರನ್ನ ಲೋಕದ ಒಳಗಡೆಯಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ. ಕೆಡುಕಿನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಲ್ಲೆಲೂಯಾ ಹೇಳಿ. ಯೇಸುಸ್ವಾಮಿ ಏನು ಹೇಳಿದ್ರು? ಏನ್ ಪ್ರೇಯರ್ ಮಾಡಿದ್ರು? ಅಪ್ಪ, ನನ್ನ ಮಕ್ಕಳಿಗೆ ಶೋಧನೆಗಳು, ವೇದನೆಗಳು ಬರುವಾಗ ಇವ್ರು ಹೇಳುವಂತ ಮಾತೇನು ಗೊತ್ತಾ? ದೇವರೇ ಸಾಕು, ತೆಗೆದು ಬಿಡು. ಇನ್ನು ಎಷ್ಟು ಕಾಲ ಇಲ್ಲಿ ಈ ಕಷ್ಟದಲ್ಲಿ ಇರುವುದಕ್ಕಿಂತ ನಿನ್ನ ಬಳಿಯಲ್ಲಿ ಬರುವುದು ಎಷ್ಟೋ ಮೇಲು, ತೆಗೆದು ಬಿಡು ಅಂತ ಕೇಳ್ತಾರೆ. ಆದರೆ ನಾನು ಒಂದು ಪ್ರಾರ್ಥನೆ ಮಾಡುತ್ತೇನೆ. ಈ ಭೂಮಿಯಲ್ಲಿ ನನ್ನ ಮಕ್ಕಳಿಗಾಗಿ ಇಟ್ಟಿರುವಂತ ಆಯುಸ್ಸು, ಈ ಭೂಮಿಯಲ್ಲಿ ನನ್ನ ಮಕ್ಕಳಿಗಾಗಿ ಇಟ್ಟಿರುವಂತ ಶುಭಗಳು, ಈ ಭೂಮಿಯಲ್ಲಿ ನನ್ನ ಮಕ್ಕಳಿಗಾಗಿ ಇರುವಂತ ಸೇವೆಯ ಎಲ್ಲ ಆತ್ಮೀಯ ಐಶ್ವರ್ಯಗಳನ್ನ ಇವರು ಸಂಪೂರ್ಣವಾಗಿ ಇಲ್ಲಿ ಹೊಂದಿಕೊಂಡು ಆಮೇಲೆ ನಿನ್ನ ಸನ್ನಿಧಿಗೆ ಬರಬೇಕು. ಆದ ಕಾರಣ ದುಃಖದಲ್ಲಿ, ವೇದನೆಯಲ್ಲಿ ಯಾರವ ಕೆಡುಕನು, ಇವನು ನನ್ನ ಮಕ್ಕಳನ್ನ ಕೆಣಕುವಾಗ ನೀನು ಕೆಡುಕನ ಕೈಯಿಂದ ತಪ್ಪಿಸಿ ಇವರನ್ನ ತೆಗೆದುಕೊಳ್ಳಪ್ಪ. ಇಷ್ಟು ಕಷ್ಟ ಇವರಿಗೆ ಯಾಕೆ ಅಂತ ಪರಲೋಕಕ್ಕೆ ತೆಗೆದುಕೊಳ್ಳಂತ ನಾನು ಪ್ರಾರ್ಥನೆ ಮಾಡುವುದಿಲ್ಲ. ಎಲ್ಲಾ ಕಷ್ಟಗಳಿಂದ ತಪ್ಪಿಸಿ ಅವರಿಗೆ ಆಶೀರ್ವಾದವನ್ನ ಇಲ್ಲೂ ಕೂಡ ನೀಡು ಎಂಬುದಾಗಿ ಯೇಸುಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ. ಯೇಸುಸ್ವಾಮಿ ಇದು ಪ್ರಾರ್ಥನೆ ಮಾಡಿದಕ್ಕೆ ಕಾರಣಗಳು ಬಹಳ ಉಂಟು. ನಾವು ಎಲಿಯನ ಕುರಿತಾಗಿ 1-2 ವಾರ ಕೇಳಿದ್ದೇವೆ. ಭಯಂಕರವಾದ ವ್ಯಕ್ತಿ,
ಭಯಂಕರ ಅದ್ಭುತಗಳನ್ನ ಮಾಡಿದಂತ ವ್ಯಕ್ತಿ, ಇಡೀ ಇಸ್ರಾಯೇಲರನ್ನ ಒಂದೇ ದಿನದಲ್ಲಿ ಅವರನ್ನ ಮಾನಸಾಂತರ ಹುಟ್ಟಿಸಿ ದೇವರ ಕಡೆಗೆ ತಿರುಗಿಸಿದಂತ ವ್ಯಕ್ತಿ, ಪರಲೋಕದಿಂದ ಬೆಂಕಿಯನ್ನ ಇಳಿಸಿದಂತ ವ್ಯಕ್ತಿ, ಸುಳ್ಳು ಪ್ರವಾದಿಗಳನ್ನ ಕಡಿದು ಕೊಂತಂತ, ಸುಳ್ಳಿನ ಕ್ರಿಯೆಗಳನ್ನ ಅಳಿಸಿದಂತ ವ್ಯಕ್ತಿ. ಮಳೆ ಬಾ ಅಂತ ಬರುತ್ತೆ, ಮಳೆ ಸ್ಟಾಪ್ ಅಂದ್ರೆ ಸ್ಟಾಪ್ ಆಗುತ್ತೆ. ಇಂಥ ಬಲವುಳ್ಳ ವ್ಯಕ್ತಿ ಒಂದು ಮಾತಿನ ನಿಮಿತ್ತವಾಗಿ ಅವರು ಸೋತಿದ್ದಾಗ, ಅಂತ ಒಂದು ದುಃಖದಲ್ಲಿ ಇದ್ದಾಗ ಅವರು ಹೇಳಿದಂತ ಮಾತನ್ನ ನಾವು ಕೇಳಿದ್ದೇವೆ, ಮತ್ತೆ ಕೂಡ ನಾವು ಅದನ್ನ ನೋಡಲಿಕ್ಕಿದ್ದೇವೆ. 1 ಅರಸರ ಪುಸ್ತಕ 19ನೇ ಅಧ್ಯಾಯ 4ನೇ ವಾಕ್ಯವನ್ನ ನೀವು ಓದಿ ನೋಡಿದ್ರೆ ಅಲ್ಲಿ ಅವನು ಹೇಳುತ್ತಾನೆ, ಯೆಹೋವನೇ ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು ಅಂತಾನೆ. ಏನಾಯ್ತಂತೆ? ಸಾಕಾಯಿತು. ಯೆಹೋವನೇ, ದೇವರೇ, ಈ ಜೀವನ ಸಾಕು, ಸೇವೆ ಮಾಡಿದು ಸಾಕು, ನಿನಗೋಸ್ಕರ ಬಹಳ ಅದ್ಭುತ ಕಾರ್ಯಗಳನ್ನ ಮಾಡಿದೆ, ಕರೆ ಸಾಕಪ್ಪ. ಈಗ ಏನಾಗಿದೆ? ಇಂದ ದುಃಖದಲ್ಲಿ ನಾನು ಮತ್ತೆ ನಾನು ಜೀವನ ಮಾಡುವುದಕ್ಕಿಂತ ನಾನು ಸಾಯಕ್ಕೆ ಬಯಸುತ್ತೇನೆ, ನನ್ನ ಪ್ರಾಣವನ್ನ ತೆಗೆದು ಬಿಡಂತಾನೆ. ಆದ್ರೆ ಕರೆ ಏನಂದ್ರೆ ಇವನು ಇಲ್ಲಿ ತನಕ ಈ ಮಾತನ್ನ ಹೇಳುವಾಗ ಇದಕ್ಕೆ ಮುಂಚೆ ಮೊದಲು ಅವನು ಮಾಡಿದ ಒಂದು ಸೇವೆಕ್ಕಿಂತ ಮಹಿಮೆಯಾದ ಸೇವೆಯನ್ನ ದೇವರ ಮುಂದೆ ಇಟ್ಟಿದ್ದಾರೆ. ಮೊದಲು ಹೊಂದಿಕೊಂಡಿದ್ದಂತ ಅಭಿಷೇಕಕ್ಕಿಂತ ಮಹಿಮೆಯಾದ ಅಭಿಷೇಕವನ್ನ ಮುಂದೆ ಇಟ್ಟಿದ್ದಾರೆ. ಅದೆಲ್ಲ ಅವರಿಗೆ ಏನಾಗಲಿಲ್ಲ, ಕಾಣಲಿಲ್ಲ. ಮುಂದೆ ಇರುವಂತ ಅವರ ಜೀವನ, ಮುಂದೆ ಇರುವಂತ ಭವಿಷ್ಯ, ಮುಂದೆ ಇರುವಂತ ಆಶೀರ್ವಾದ, ಮುಂದೆ ಇರುವಂತ ವಾಗ್ದಾನ, ಮುಂದೆ ಇರುವಂತ ಸ್ಥಾನ, ಮುಂದೆ ಇರುವಂತ ಮಾನ, ಮುಂದೆ ಇರುವಂತ ಗೌರವ, ಮುಂದೆ ಇರುವಂತ ಅಧಿಕಾರ, ಇದೆಲ್ಲ ಅವರಿಗೆ ಏನಾಗಲಿಲ್ಲ, ಕಾಣ್ತಾ ಇಲ್ಲ. ಇವತ್ತೇ ಕೊಂದ್ಬಿಡು ಸಾಕಂತ ಹೇಳ್ತಾರೆ. ನೀವು ಯೋಬು ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ 15ನೇ ವಾಕ್ಯವನ್ನ ನೀವು ಓದಿ ನೋಡಿದ್ರೆ ಯೋಬು ಈ ರೀತಿಯಾಗಿ ಹೇಳ್ತಾರೆ. ಯೋಬನ ದೇವರು ಹೇಗೆ ಇಟ್ಟಿದ್ರು? ಮೂಡನ ದೇಶದಲ್ಲಿಯೇ ಅವರೇ ಶ್ರೀಮಂತರಾಗಿದ್ರು. ಅವರಿಗಿಂತ ಹೆಚ್ಚಿನವನು ಅವರ ದೇಶದಲ್ಲಿ ಯಾರು ಇರಲಿಲ್ಲ. ಅವರಿಗೆ ಪರಲೋಕ ದೇವರು ಅವರ ಕುರಿತಾಗಿ ಸಾಕ್ಷಿ ಹೇಳಿದರು, ಈತನು ಭಕ್ತನು, ಈತನು ನೀತಿವಂತನು, ಈತನು ಕೆಟ್ಟದನ್ನ ನಿರಾಕರಿಸಿ ಒಳ್ಳೆಯದನ್ನ ಮಾಡುವಂತ ನೀತಿವಂತನು ಎಂಬುದಾಗಿ ಪರಲೋಕದಲ್ಲಿ ಪರಲೋಕ ದೇವರ ಕಡೆ ಅವನು ಸಾಕ್ಷಿಗಳನ್ನ ಹೊಂದಿಕೊಂಡ ವ್ಯಕ್ತಿಯಾಗಿದ್ದರೂ ಮಧ್ಯದಲ್ಲಿ ಅವನಕ್ಕೂ ಒಂದು ಕೆಡುಕನಿಂದ ಕೆಣಕುವಂತ ಒಂದು ಕಾರ್ಯ ಬಂದಿತ್ತು. ಸೈತಾನಿಗೆ ಶೋಧನೆಗೆ ಅವನು ಒಳಗಾಗಬೇಕಾಯಿತು. ಆ ಶೋಧನೆಯಲ್ಲಿ ಆ ವ್ಯಕ್ತಿ ಏನು ಹೇಳ್ತಾನೆ ಗೊತ್ತಾ? ನನ್ನ ಆತ್ಮವು ಈ ಅಸ್ಥಿ ಪಂಜರಲ್ಲಿ ಉಳಿಯುವುದಕ್ಕಿಂತಲೂ ಉಸಿರು ಕಟ್ಟಿ ಸಾಯುವುದು ಮೇಲಂತಾನೆ. ಏನಂತಾನೆ? ಯಾವನಾದ್ರೂ ಕೈ ತಗೊಂಡು ಹಗ್ಗ ತಗೊಂಡು ನನ್ನ ಏನ್ ಮಾಡಲಿ, ಹಾಕ್ಸ್ಬಿಡಲಿ, ಇಲ್ಲಂದ್ರೆ ಯಾರ ಬಂದು ಕುತ್ತಿಗೆ ಇಚ್ಚಿ ನನ್ನನ್ನ ಕೊಲ್ಲಲಿ. ಆದ್ರೆ ಸತ್ಯ ಏನು ಗೊತ್ತಾ? ಅವನ ಸಾವನ್ನ ಬಯಸುತ್ತಾನೆ, ಆದರೆ ಅವನ ಮುಂದಿನ ಭವಿಷ್ಯ ಆಶೀರ್ವಾದ ಏನು ಗೊತ್ತಾ? ಇನ್ನು 140 ವರ್ಷ ಅವನಿಗೆ ಆಯುಷು ದಿನವನ್ನ ದೇವರು ಇಟ್ಟಿದ್ದಾರೆ. ಒಂದಲ್ಲ, ಎರಡಲ್ಲ, 10 ಅಲ್ಲ, 20 ಅಲ್ಲ, 30 ಅಲ್ಲ, 140 years. ನಿನ್ನೆ ನನ್ನ ಅಣ್ಣ UPಯಿಂದ ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಅವ್ರು ನನ್ನ ಹತ್ರ ಮಾತಾಡ್ತಾ ಇದ್ದಾಗ, ತಮ್ಮ ನೀನು ಒಂದು ಪ್ರಾರ್ಥನೆ ಮಾಡ್ಬೇಕಂದ್ರು. ಏನನ್ನ ಅಂತ ಹೇಳಿದೆ. ಇನ್ನು 50 ವರ್ಷ ಸೇವೆ ಮಾಡ್ಬೇಕಂತ ಪ್ರಾರ್ಥನೆ ಮಾಡು. ನಾನಂದ್ರೆ ಈಗಲೇ 50 ಆಗಲಿಕ್ಕೆ ಬಂತು, ಇನ್ನು 50 ವಯಸ್ಸು. ಹಲ್ಲೆಲೂಯ. ನಾವು ಯಾವಾಗಲೂ ಸಾಕಪ್ಪ, ಹಲ್ಲೆಲೂಯ, ಜಯಮಾಲಿಯನ್ನ ಹೊಂದಿಕೊಂಡ್ರೆ ಅದಕ್ಕಿಂತ ಭಾಗ್ಯ ಏನಿಲ್ಲ. ಪ್ರೈಸ್ ದಿ ಲಾರ್ಡ್, ಸ್ತೋತ್ರ. ಅವ್ರು ಹೇಳಿದಾಗ ನನಗೆ ಹಾರ್ಟ್ ಅಟ್ಯಾಕ್ ಬಂತು. ಇದೇನಪ್ಪ ಕತೆ, ಇನ್ನು 50 ವರ್ಷ. ಸರಿ, ಸ್ತೋತ್ರ. ಆದ್ರೆ ಅಲ್ಲಿ ಎಲಿಯನು ಯೋಬನು ಮರಣವನ್ನ ಬಯಸುವಾಗ ಮುಂದಿನ ಭವಿಷ್ಯ ಅವನಿಗೆ ಗೊತ್ತಿಲ್ಲ. ಈ ಇಕ್ಕಟ್ಟಿಂದ ದೇವರು ಬಿಡಿಸಿ 140 ವರ್ಷ ಸ್ವಲ್ಪ ಕೂಡ ಕಣ್ಣೀರಿಲ್ಲದೆ, ಸ್ವಲ್ಪ ಕೂಡ ವೇದನೆ ಇಲ್ಲದೆ, ಸ್ವಲ್ಪವೂ ಕೂಡ ಸೈತಾನ ಕೆಣಕುವಂತ ಕಾರ್ಯಗಳಿಲ್ಲದೆ, ನಾನು ಸಕಲ ಸರ್ವ ಆಶೀರ್ವಾದದಲ್ಲಿ 140 ವರ್ಷ ಜೀವಿತನಾಗಿ ಇರ್ತೀನಿ ಅನ್ನುವಂತ ಕಣ್ಣು ಅವರಿಗೆ ಇಲ್ಲ. ಮೋಸೆನ ಸ್ವಲ್ಪ ಕೇಳೇ ಬಿಡಿ. ಮೋಸೆ ಹೇಳ್ತಾನೆ,
ಯಾರು ಫರೋಹನ ಅರಸನ ಕಾಲುಗಳನ್ನ ನಡುಗಿಸಿದಂತ ಮೋಸೆ, ಎಲ್ಲ ಸೈನ್ಯಗಳನ್ನ, ಯುದ್ಧ ವೀರಗಳನ್ನ ನಡುಗಿಸಿದಂತ ಒಂದು ಕುರುಬ. ಅವನ ಕೈಯಲ್ಲಿ ಇರುವುದು ಬರೀ ಕೋಲು, ಆದರೆ ಅರಸರುಗಳ ಕಾಲು ಗಡಗಡ 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 ಅಂತ ನಡುಗುತ್ತೆ. ಅಂತ ಒಂದು ಬಲಿಷ್ಠನಾಗಿ ಪುರುಷನಾಗಿ ದೇವರು ನಡೆಸಿದಂತ ಮೋಸೆ ಇವನು ಈಗ ಏನ್ ಕೇಳ್ತಾನೆ ಸ್ವಲ್ಪ ನೋಡೋಣ. ಅರಣ್ಯಕಾಂಡ 11ನೇ ಅಧ್ಯಾಯ 11ನೇ ವಾಕ್ಯದಿಂದ 15ನೇ ವಾಕ್ಯ ತನಕ. ಅರಣ್ಯಕಾಂಡ 11ನೇ ಅಧ್ಯಾಯ 11ರಿಂದ 15 ತನಕ. ಆಗ ಮೋಶೆ ಯೆಹೋವನಿಗೆ ಈ ಜನರನ್ನು ನಡೆಸಿಕೊಂಡು ಹೋಗುವ ಭಾರವನ್ನು ನನ್ನ ಮೇಲೆ ಹೊರಿಸಿ ನೀನು ಯಾಕೆ ನಿನ್ನ ದಾಸನಿಗೆ ಅಪಕಾರ ಮಾಡುತ್ತೀಯೇ? ಯಾರು ಮಾಡ್ತಾರಂದ್ರೆ ದೇವರು ಅಪಕಾರ ಮಾಡ್ತಾರ? ಅವರಿಗೆ ಉಪಕಾರ ಮಾಡೋ ಮಾತ್ರ ಗೊತ್ತು. ಅಲೇಲೂಯ ಅಲೇಲೂಯ. ಮೋಸೆ ಕಣ್ಣು ಸರಿ ಇಲ್ಲ ಅಂತ ಅರ್ಥ. ಅಲೇಲೂಯ ಪ್ರೈಸ್ ದಿ ಲಾರ್ಡ್. ನೀನು ಯಾಕೆ ನಿನ್ನ ದಾಸನಿಗೆ ಅಪಕಾರ ಮಾಡ್ತಿ? ನಿನ್ನ ದಯೆಗೆ ನಾನು ಯಾಕೆ ಅಪಾತ್ರನಾದೆ? ನಿನ್ನ ದಯೆಗೆ ಯಾಕೆ ನಾನು ಅಪಾತ್ರನಾದೆ? ನೀನು ನನಗೆ ಕೂಸನ್ನು ಎತ್ತಿಕೊಂಡು ಹೋಗುವವನಂತೆ ಈ ಜನವನ್ನು ಉಡಿಯಲಿಟ್ಟುಕೊಂಡು ಎಲ್ಲಿಟ್ಕೊಂಡು ಸರಿ ಓದು. ನಾನು ಅವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ವೈ ಎಂದು ಹೇಳುತ್ತೀಯಲ್ಲ. ನಾನು ಹೇಳುತ್ತೀಯಲ್ಲ. ಓದು ಮಗಳ. ನಾನು ಇವರಿಗೆ ಹೆತ್ತ ತಾಯಿಯೋ? ನಾನೇನು ಇವರಿಗೆ ಹೆತ್ತ ತಾಯೋ? ಇವರು ನನ್ನ ಬಳಿಗೆ ಅಳುತ್ತಾ ಬಂದು ಮಾಂಸವನ್ನು ನಮಗೆ ತಿನ್ನಲಿಕ್ಕೆ ಕೊಡು ಎಂದು ಕೇಳುತ್ತಾರಲ್ಲ. ಮಾಂಸವನ್ನು ತಿನ್ನಕ್ಕೆ ಕೊಡು ಅಂತ ಕೇಳ್ತಾರಲ್ಲ. ಇಷ್ಟು ಜನಕ್ಕೆ ಬೇಕಾದ ಮಾಂಸವು ನನಗೆ ಎಲ್ಲಿಂದ ದೊರಕಿತ್ತು ದೇವರೇ? ಇಷ್ಟು ಜನರ ಭಾರವನ್ನ ನಾನೊಬ್ಬನೇ ಹೊರುವುದು ಅಸಾಧ್ಯ. ಅದು ನನ್ನ ಶಕ್ತಿಗೆ ಮೀರಿದ ಕೆಲಸ. ಈಗ ನೋಡಿ, ಅವನು 22 ಲಕ್ಷ ಜನರನ್ನ ನಡೆಸ್ತಾನೆ. ಅವನು ಹೇಳಿದ್ರೆ ಏನಾದ್ರೂ ನ್ಯಾಯ ಇದೆ. ಇದು 50, ಇದು 100, ಇದು 500, ಇದು 1000 ಇಟ್ಟುಕೊಂಡು ಭಾರವಾಗಿದೆ. ಇದನ್ನ ಕೆಳಗೆ ಹಾಕಿ ಮೇಲ್ಗಡೆ ತುಳಿಬೇಕು. ಹಲ್ಲೆಲೂಯ ಹಲ್ಲೆಲೂಯ. 22 ಲಕ್ಷ ಜನ ಭಾರವಾಗಿದೆ ದೇವರೇ. ಒಬ್ಬನತ್ರ 1 ನಿಮಿಷ ಮಾತಾಡಿದ್ರು 22 lakhs ಟೈಮ್. ಹಲ್ಲೆಲೂಯ. ನಿಮಿಷಗಳು ಬೇಕಾಯಿತು. ಎಲ್ಲಿ ಮಾತಾಡ್ತಾನೋ ಒಬ್ಬ ಅಪ್ಪ, ಆಲ್ರೆಡಿ ಅವನೇ ಬ ಅಂತ ತೊದಲ್ ಮಾತು. ಹಲ್ಲೆಲೂಯ. ಇಲ್ಲಿ ಗಮನಿಸ್ರಿ. ಆದರೆ ಅವರು ಏನು ಹೇಳ್ತಾರೆ? ಬಟ್ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಮೋವಾಬ್ಯರಾಗಿರ್ಲಿ, ಎಂತ ದೇಶದವನಾಗಿರ್ಲಿ, ಮೋಶೆ ಬರ್ತಾನಂದ್ರೆ ಕಾಲುಗಳು ಗಡಗಡ 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 ಅಂತ ನಡುಗುತ್ತೆ. ಈ ವ್ಯಕ್ತಿ ಹೇಳ್ತಾನೆ, ಏನ್ ಹೇಳಿದಾನಮ್ಮ? ಓದಮ್ಮ. ಇಷ್ಟು ಜನಕ್ಕೆ ಬೇಕಾದ ಮಾಂಸವು ನನಗೆ ಎಲ್ಲಿಂದ ದೊರಕಿತ್ತು? ಇಷ್ಟು ಜನರ ಭಾರವನ್ನು ನಾನೊಬ್ಬನೇ ಹೊರುವುದು ಅಸಾಧ್ಯ. ಅದು ನನ್ನ ಶಕ್ತಿಗೆ ಮೀರಿದ ಕೆಲಸ. ನೀನು ಹೀಗೆ ಮಾಡುವುದಕ್ಕಿಂತಲೂ ನನ್ನನ್ನು ಈಗಲೇ ಕೊಂದು ಹಾಕಿಬಿಟ್ಟರೆ. ಈಗಲೇ ಕೊಂದು ದೇವರ ಅಂತಾನೆ. ದೇವರೇ, ಇವ್ರು ಕೇಳಿದಂಗ ಇವರು ಕೇಳ್ತಾರ. ದೇವರೇ, ಸಡನ್ ಆಗಿ ಇವ್ರ ಪ್ರೇಯರ್ಗೆ ಇವ್ರನ್ನ ಕೊಲ್ಲಬೇಡ. ಏಸಪ್ಪ ಪ್ರೇಯರ್ ಮಾಡ್ತಾರೆ. ಅವ್ರು ಕೇಳಿದಂಗ ಇವರು ನಾ ಸಾಯ್ತೀನಿ. ಮುಂದಿನ ಆಶೀರ್ವಾದ ಇವ್ರಿಗೆ ಗೊತ್ತಿಲ್ಲ. ಇವರ ಕೈಯಿಂದ ನಡೆಯಲಿಕ್ಕಿರುವಂತ ಕಾರ್ಯಗಳು ಇವರಿಗೆ ಗೊತ್ತಿಲ್ಲ. ಇವರಿಗೆ ಬರುವಂತ ಮಹಿಮೆಗಳು ಗೊತ್ತಿಲ್ಲ. ಇವರಿಗೆ ಬರುವಂತ ಸಂತೋಷಗಳು ಗೊತ್ತಿಲ್ಲ. ಇವ್ರ ಮಾತು ಕೇಳಿ ಇವರನ್ನ ರಂಡಕ್ ಅಂತ ಮೇಲ್ಗಡೆ ತೆಗೆದು ಬಿಡಬೇಡ ದೇವರೇ. ಇವರಿಗೆ ಏನ್ ಮಾಡು? ಇವರ ಕಷ್ಟದಲ್ಲಿದ್ದಾನೆ ಈ ಮಾತು ಹೇಳ್ತಾರೆ. ಈ ಕಷ್ಟದಿಂದ ಇವರನ್ನ ಬಿಡುಗಡೆ ಮಾಡು. ಈ ಕೆಡುಕನಿಂದ ಇವರನ್ನ ಏನ್ ಮಾಡು ದೇವರೇ? ತಪ್ಪಿಸು ದೇವರೇ ಎಂಬುದಾಗಿ ಯಾರು ಪ್ರಾರ್ಥನೆ ಮಾಡಿದ್ರು? ಏಸಪ್ಪ ಮೊದಲನೇ ಪ್ರಾರ್ಥನೆ ಗೊತ್ತಾ? ನಿನಗೂ ನನಗೆ ದೀರ್ಘಾಯುಷ್ಯ ಕೊಡಬೇಕಂತ. ಹಲ್ಲೆಲೂಯ. ಈ ಭೂಮಿಯಲ್ಲಿ ನಿನ್ನ ಮೇಲೆ ನನ್ನ ಮೇಲೆ ಇಟ್ಟಿರುವಂತ, ನಿಮ್ಮ ಮೇಲೆ ನನ್ನ ಮೇಲೆ ಇಟ್ಟಿರುವಂತ ವಾಗ್ದಾನಕ್ಕೆ ನಾವು ಸುತಂತ್ರರಾಗಿ
ಅದನ್ನು ಅನುಭವಿಸುವವರಾಗಿ ಆಗಬೇಕನ್ನುವುದು ದೇವರ ಆಸೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೋಡಿ, ಯೇಸ್ವಾಮಿ ಶಿಷ್ಯರಿಗೆ ಪ್ರಾರ್ಥನೆ, ಶಿಷ್ಯರು ಹೋಗಿ ಯೇಸ್ವಾಮಿ ಹತ್ರ ಕೇಳಿದ್ರು, ಯೇಸ್ವಾಮಿ ಅಲ್ಲಿ ಸ್ನಾನಿಕನಾದ ಯೋಗಾನು ಅವರ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದಕ್ಕೆ ಹೇಳಿಕೊಟ್ಟಾನೆ, ನಮಗ್ ಕೂಡ ನೀವು ಪ್ರಾರ್ಥನೆ ಮಾಡುವುದಕ್ಕೆ ಹೇಳಿಕೊಡಂತಾಗ ದೇವರು ಪರಲೋಕ ಪ್ರಾರ್ಥನೆ ಹೇಳಿಕೊಟ್ರ? ಇಲ್ಲ, ಕೊಟ್ರು. ಅದರಲ್ಲಿ ಒಂದು ಮಾತು ತೋರಿಸ್ತೀನಿ, ಗಮನಿಸ್ರಿ. ಅಲ್ಲಿ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 13ನೇ ವಾಕ್ಯ. ಓದ ಮಗಳೇ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ, ನಮ್ಮನ್ನ ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಕೇಡಿನಿಂದ ನಮ್ಮನ್ನ ಹೇಗೆ ಪ್ರೇಯರ್ ಮಾಡ್ಬೇಕಂದೆ? ಕೇಡು ಬರುವಾಗ ಸಾಯಿಸ್ಬಿಡು ಅಂತ ಪ್ರಾರ್ಥನೆ ಮಾಡಬಾರ್ದು, ಮುಗಿತಂತ ಸಾಕಂತ ಪ್ರಾರ್ಥನೆ ಮಾಡಬಾರ್ದು. ಕೇಡಿನಿಂದ ತಪ್ಪಿಸಪ್ಪ. ಕೇಡು ಯಾರಿನಿಂದ ಬರುತ್ತೆ? ಯೇಸ್ವಾಮಿ ಇಲ್ಲಿ ಹೇಳ್ತಾರೆ, ಕೇಡು ಕೆಡುಕನಾಗಿರುವಂತ ಸೈತಾನಿಂದ ಬರುತ್ತೆ. ಆ ಸೈತಾನಿಂದ ಬರುವಂತ ಕೇಡಿನಿಂದ ನನ್ನ ಮಕ್ಕಳನ್ನ ಏನ್ ಮಾಡ್ರಿ? ತಪ್ಪುವಿಸಿರಿ ಅಂತ ದೇವರು ಅಲ್ಲಿ ಅವರು ಪ್ರಾರ್ಥನೆ ಮಾಡುವುದನ್ನ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ದೇವರು ನಮ್ಮ ಆಶೀರ್ವಾದಕ್ಕಾಗಿಯೇ, ಒಂದು ಸಣ್ಣಕ್ಕಳು ನಮ್ಮ ಆಶೀರ್ವಾದಕ್ಕಾಗಿ ದೇವರು ಇಷ್ಟು ಪ್ರಾರ್ಥಿಸುವುದಾದರೆ, ನಾವು ನಮ್ಮ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಬೇಕಾಗಿರುವುದು ಎಷ್ಟು ಅವಶ್ಯ? ಅಲ್ಲೇ ಹೇಳಿ. ದೇವರೇನು ಅವ್ರಿಗೋಸ್ಕರ ಯಾವತ್ತು ಪ್ರಾರ್ಥನೆ ಮಾಡೇ ಇಲ್ಲ, ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ನೀನ್ ಮಾಡ್ಕೊಂಡಿರೋ ಅಂತ ನಾನು ಮಲಗ್ಬಿಟ್ರೆ, ಅಲ್ಲೇಲೂಯ, ನನ್ನ ಆಶೀರ್ವಾದಕ್ಕಾಗಿ, ನನ್ನ ಮಕ್ಕಳ ಆಶೀರ್ವಾದಕ್ಕಾಗಿ, ನನ್ನ ಸೇವೆಯ ಆಶೀರ್ವಾದಕ್ಕಾಗಿ, ದೇವರು ನನಗೆ ಕೊಟ್ಟಂತ ಸಭೆಯ ಆಶೀರ್ವಾದಕ್ಕಾಗಿ, ದೇವರು ನನಗೆ ಕೊಟ್ಟಂತ ದರ್ಶನದ ಕಾರ್ಯಕ್ಕಾಗಿ, ಸಕಲ ವಿಷಯಕ್ಕಾಗಿ ನಾನು ಪ್ರಾರ್ಥನೆ ಮಾಡುವುದು ಅವಶ್ಯವೇ. ದೇವರು ನನಗೆ ಕೊಟ್ಟಂತ ಪಟ್ಟಣಕ್ಕಾಗಿ, ದೇವರು ನನಗೆ ಕೊಟ್ಟಂತ ಜಿಲ್ಲೆಗಾಗಿ, ದೇವರು ನನಗೆ ಕೊಟ್ಟಂತ ತಾಲೂಕಕ್ಕಾಗಿ, ದೇವರು ನನಗೆ ಕೊಟ್ಟಂತ ರಾಜ್ಯಕ್ಕಾಗಿ, ದೇವರು ನನಗೆ ಕೊಟ್ಟಂತ ದೇಶಕ್ಕಾಗಿ ನಾನು ತಾನೇ ಜವಾಬ್ದಾರಿ, ನಾನು ತಾನೇ ಪ್ರಾರ್ಥಿಸಬೇಕು. ನಾನು ಪ್ರಾರ್ಥನೆ ಮಾಡುವುದು ಅವಶ್ಯದಾನೆ ಎಂಬುದಾದ ಕಾರ್ಯ ನಮ್ಮ ಜೀವಿತದಲ್ಲಿ ಬರುವಂತದ್ದು ಅವಶ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಾಕ್ಯ, ಕೆಡುಕನು ಯಾರನ್ನ ಮುಟ್ಟುವುದಿಲ್ಲ. ಇದು ಗೊತ್ತಾಗಬೇಕು ನಮಗೆ. ಕೆಡುಕನು ಯಾರನ್ನ ಮುಟ್ಟುವುದಿಲ್ಲ. ನಾನು ಹೇಳುತ್ತೇನೆ ನಿಮಗೆ, ಕೆಡುಕನು ಪ್ರಾರ್ಥಿಸುವವನನ್ನ ಮುಟ್ಟುವುದಿಲ್ಲ. ಅದರ ಸತ್ಯ ವೇದವನ್ನ ಸ್ವಲ್ಪ ಗಮನಿಸೋಣ. ನಿಮ್ಮ ಕೈಯಲ್ಲಿ ಇರುವಂತ ಬೈಬಲ್ ಟ್ರಾನ್ಸ್ಲೇಟ್ ಸರಿ ಇಲ್ಲ, ನಾನು ಪರಿಶುದ್ಧ ಬೈಬಲ್ ಅಲ್ಲಿ ಓದಿ ತೋರಿಸ್ತೇನೆ, ಗಮನಿಸೋಣ. 1 ಯೋಹಾನ ಪತ್ರಿಕೆ 5ನೇ ಅಧ್ಯಾಯ 18ನೇ ವಾಕ್ಯ. ಯಾರನ್ನ ಕೆಡುಕನು ಮುಟ್ಟುವುದಿಲ್ಲ? ಓದ್ ಮಗಳ. ದೇವರಿಂದ ಹುಟ್ಟಿರುವವನು ಪಾಪ ಮಾಡುವವನಲ್ಲವೆಂಬುದು ನಮಗೆ ಗೊತ್ತದೆ. ಪ್ರಾರ್ಥನೆ ಮಾಡುವವನು ದೇವರ ಬಳಿಯಲ್ಲಿ ಅವನು ಮಾತಾಡ್ತಾನೆ, ದೇವರು ಅವರ ಬಳಿಯಲ್ಲಿ ಮಾತಾಡ್ತಾರೆ. ಇಲ್ಲಿ ಒಂದು ಸಣ್ಣ ಕಾರ್ಯ ಹೇಳ್ತೇನೆ. ನೀವು ಯಾರ ಹತ್ರ ಜಾಸ್ತಿ ಪಳಗುತ್ತೀರೋ ಅವರ ತರ ನೀವು ಮಾತಾಡ್ತೀರಾ. ನೀವು ನೋಡುವುದು, ನೀವು ಮಾತಾಡುವುದು, ನೀವು ನಡೆಯುವುದು, ಕೆಲವೊಂದು ಕಾರ್ಯಗಳು ನೀವು ಜಾಸ್ತಿ ಯಾರ ಸಂಗಡ ಇರ್ತೀರೋ ಅವರ ತರನೇ ನಮ್ಮ ಕಾರ್ಯಗಳು, ನಮ್ಮ ಒಂದು ಏನು ಹೇಳೋದು, ಆಕ್ಟಿವೇಟಾ ಸ್ವಭಾವಗಳು ಅದೇನಾಗುತ್ತೆ, ಸ್ವಲ್ಪ ಅವರ ತರನೇ ಇರುತ್ತೆ. ನಾನು ಹೋದ ತಿಂಗಳು 2 ತಿಂಗಳ ಮುಂಚೆ ತಿರುನಲ್ವೇಲಿ ಹೋಗಿದೆ. ತಿರುನಲ್ವೇಲಿ ಹೋಗಿದಾಗ ನನ್ನನ್ನ ಸಣ್ಣ ವಯಸ್ಸಲ್ಲಿ ನೋಡಿದವನು ಈಗ ನಾನು ಎಷ್ಟು ದೊಡ್ಡವನಾಗಿದ್ದೀನಿ ಅವನಿಗೆ ಗೊತ್ತಿಲ್ಲ. ಆದರೆ ಇವನು ಸಂದೇಶ ಸ್ವಲ್ಪ ಅಲ್ಲಿ ಹೋಗಿ ಅಂಗಡಿಗೆ ಹೋಗಿ ವಾಕಿಂಗ್ ಮಾಡಕ್ಕೆ ಹೋಗಿದಾನೋ ಏನಕ್ಕೆ ಹೋಗಿದಾನೋ ಗೊತ್ತಿಲ್ಲ. ಇವನು ಅಲ್ಲಿ ಹೋಗಿ ಬರುವಾಗ ಓಪನ್ ಹಿಡ್ಕೊಂಡ ಇವನಿಗೆ ಸ್ವಲ್ಪ ತಮಿಳು ಬರುತ್ತೆ. ಹಿಡ್ಕೊಂಡು ನೀ ಸಿಂಸನ ಅಂತ ಕೇಳಿದಾನೆ. ನಾನು ಸಿಂಸನ್ ಅಲ್ಲ. ಹಂಗಂದ್ರೆ ನೀನು ಸೆಲ್ವಮ್ಮ ಒಂದಾಗಿ ಕೇಳ್ತಾ ಇದಾರೆ. ಅಲ್ಲಂದ್ರೆ ನೀನು ಅವ್ರ ತಮ್ಮಗಳಲ್ಲಿ ಯಾರಾದ್ರೂ ಒಬ್ಬನ ಅಂತ ಕೇಳ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಂದೇಶ ಏನು ಹೇಳಿದಾನೋ ಮರೆತುಬಿಟ್ಟೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ನಾವು ಒಬ್ಬರ ಸಂಗಡ ಇರುವಾಗ ಕೆಲವಂತ ಕಾರ್ಯಗಳು ಅವರ ತರನೇ ಅಂತ ಕಾರ್ಯಗಳು ಕಾಣುತ್ತೆ. ಹಾಗೆಯೇ ಇಲ್ಲಿ ವಾಕ್ಯ ಹೇಳುತ್ತೆ, ಯಾರನ್ನ
ಕೆಡುಕನು ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂದ್ರೆ ದೇವರಿಂದ ಹುಟ್ಟುವವನು ಪಾಪವನ್ನು ಮಾಡಲ್ಲ. ಹಲ್ಲೆಲೂಯಾ. ಹೇಗಪ್ಪ ಪಾಪ ಮಾಡಲ್ಲ? ಅನೇಕರು ಪಾಪ ಮಾಡ್ತಾರೆ, ಅನೇಕರು ಸಿನಿಮಾ ನೋಡ್ತಾರೆ, ಅನೇಕರು ನಾರವಾಯಿ ನೋಡ್ತಾರೆ, ಅನೇಕರು ರೈಲ್ ಬಿಡ್ತಾರೆ, ಅನೇಕರು ಗಾಂಜಾ ಸೇವಿಸ್ತಾರೆ, ಅನೇಕರು ಗುಟ್ಕ ಹಾಕ್ತಾ ಇದ್ದಾರೆ, ಅನೇಕರು ಕೆಟ್ಟ ಕೆಟ್ಟ ಕಾರ್ಯಗಳನ್ನು ನೋಡ್ತಾ ಇದ್ದಾರೆ. ಆದರೆ ಇವರು ಪಾಪ ಮಾಡದೆ ಇರುವುದು ಹೇಗೆ ಅಂದ್ರೆ, ನನ್ನ ಯೇಸು ಪಾಪ ಮಾಡಲ್ಲ. ಯೇಸುವಿನ ಸಂಗಡ ಯಾವನು ಮಾತಾಡ್ತಾನೋ, ಆತನ ಅನುಭವದಿಂದ ಆತನಲ್ಲಿ ಯಾವನು ಬೆರೆಯುತ್ತಾನೋ ಅವನು ಆತನ ಗುಣಾದಿಶ್ಯವನ್ನ ಹೊಂದಿದಂತ ಕಾರಣ ಇವನು ಪಾಪ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಕೆಳಗೋದ ಅದೇ ಮ್ಯಾಟ್ರು. ಸೈತಾನ್ ಯಾರ ಹತ್ರ ಸೋಲ್ತಾನೆ ಅದೇ ಮ್ಯಾಟ್ರು. ಕೆಳಗೋದ ದೇವರಿಂದ ಹುಟ್ಟಿದವನು ತನ್ನನ್ನು ತಾನು ಕಾಪಾಡಿಕೊಳ್ಳುವನು, ಕೆಡುಕನು ಅವನನ್ನು ಮುಟ್ಟುವುದಿಲ್ಲ. ಅಪ್ಪ ಕರಗಳ ದಡ್ಡ. ಹಲ್ಲೆಲೂಯಾ. ದೇವರಿಂದ ಹುಟ್ಟುವವನು ಪಾಪ ಮಾಡಲ್ಲ. ಅವನು ದೇವರ ಸಂಗಡ, ಅವನು ದೇವರಲ್ಲಿ ಬೆರೆತಿರುವಂತ ಕಾರಣ ಅವನು ದೇವರ ಗುಣಾದಿಶ್ಯಗಳನ್ನ ಬಯಸಿ 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 ದೇವರಂತೆ ನಡೆಯುವಂತ ಕಾರಣ. ಅದಕ್ಕೆ ಅವನ ಪಾಪಿಯಾಗಿ ಇದ್ದಂತ ಪೌಲ ಅಪೊಸ್ತಲರು ಹೇಳ್ತಾ ಇದ್ದಾರೆ, ಇನ್ನು ಮೇಲೆ ನಾನಲ್ಲ, ನಾನು ಎಂಬುದಾದ ಹಳೆಯ ಮನುಷ್ಯನು ಸತ್ತ, ಇನ್ನು ಮೇಲೆ ಬದುಕಿ ಉಳಿದಿರುವುದು ನಾನಲ್ಲ, ನನ್ನ ಕ್ರಿಸ್ತನ ಸ್ವಭಾವವೇ ನನ್ನಲ್ಲಿ ಬದುಕಿ ಉಳಿದಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊಸದಾಗಿ ಹುಟ್ಟಿದ ಮೇಲೆ ಹಳೆಯವನಿಗೆ ಅಲ್ಲಿ ಕೆಲಸವೇ ಇರಬಾರದು. ಅದಕ್ಕೆ ವಾಕ್ಯ ಹೇಳುತ್ತದೆ, ನೂತನ ಮನುಷ್ಯನಾಗಿ ನಡೆದುಕೊಳ್ಳು. ನೂತನ ಮನುಷ್ಯಾಗಿ ದಿನೇ 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 ನಿನ್ನ ನೂತನ ಮನುಷ್ಯನು ಬಲವಂತಲೇ. ಆ ನೂತನ ಮನುಷ್ಯನಿಗೆ ಏನ್ ಶಕ್ತಿ ಇದೆ? ಅವನು ಸೈತಾನ ಕೈಯಿಂದ ಅವನು ತನ್ನನ್ನು ತಾನೇ ಕಾಪಾಡಿಕೊಳ್ಳುತ್ತಾನೆ. ಮಾತ್ರ ಅಲ್ಲ, ಕೆಡುಕನು ಅವನನ್ನ ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಕರಗಳ ತಟ್ಟಿರಿ ದೇವರ ನಾಮಕ್ಕೆ. ಸೊ ಇದನ್ನೇ ದೇವರು ಬಯಸುತ್ತಾರೆ. ಈಗ ಸೈತಾನು ಯಾರನ್ನ ಮುಟ್ಟಕ್ಕೆ ಸಾಧ್ಯ ಇರಲಿಲ್ಲ. ನೀವು ಯೋಬ ಪುಸ್ತಕ 1ನೇ ಅಧ್ಯಾಯ 10ನೇ ವಾಕ್ಯವನ್ನ ಓದಿ ನೋಡಿದ್ರೆ ಸೈತಾನು ಒತ್ತಾಡ್ತಾನ. ದೇವರೇ ಅವನನ್ನು ಮುಟ್ಟಕ್ಕಾಗಲಿಲ್ಲ, ಅವನ ಕುರಿಗಳನ್ನು ಮುಟ್ಟಕ್ಕಾಗಲಿಲ್ಲ, ಅವನ ಕತ್ತೆಗಳನ್ನು ಕೂಡ, ಅವನ ಪ್ರಾಣಿಗಳು ಕೂಡ, ಅವನ ಮನೆಯಲ್ಲಿ ಇರುವಂತ ಒಂದು ಸಾಧಾರಣ ವಸ್ತುಗಳನ್ನು ಸಹ ನನಗೆ ಮುಟ್ಟಕ್ಕೆ ಆಗಲಿಲ್ಲ ಅಂತ ಸೈತಾನು ಒದ್ದಾಡ್ತಾನೆ. ಯಾಕೆ ಅಂತ ಕೇಳಿದ್ರೆ, ಆತನು ನಿರ್ಮಲ ಚಿತ್ತನು, ಆತನು ನೀತಿವಂತನು, ಆತನು ನಿರ್ದೋಷಿಯು, ಆತನು ಕೆಟ್ಟದನ್ನ ನಿರಾಕರಿಸಿ ಒಳ್ಳೆಯದನ್ನ ಬಯಸುವಂತ ದೇವ ಮನುಷ್ಯನಾಗಿದ್ದಂತ ಕಾರಣ ದೇವರು ಅವನ ಮನೆಯ ಸುತ್ತಲೂ ಬೇಲಿ ಹಾಕಿದ್ದಾರೆ. ಏನ್ ಹಾಕಿದ್ದಾರೆ? ದೇವರು ಹಾಕಿದಂತ ಬೇಲಿಯನ್ನ ವೈರಿ ಅವನು ಮೀರುವುದಕ್ಕೆ ಸಾಧ್ಯನಾ? ವೈರಿ ಮೀರುವುದಕ್ಕೆ ಸಾಧ್ಯನಾ? ಆ ಚರಣ ಗೊತ್ತಾ? ಹಾಡಲ್ಲ ಬೈಕಿಲಿ. ನಿನ್ನ ಬೇಲಿ ಮೀರಲು ಏನಾಗದೆಂದಿಗೂ, ನಿನ್ನ ಬೇಲಿ ಮೀರಲು ವೈರಿಗೆ ಸಾಧ್ಯ. ಓ ದೇವ, ನೀವೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಓ ದೇವ, ನೀವೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿನ್ನ ನಾಮಕ್ಕೆ ಎಲ್ಲ
ಯೇಸುವಿನ ಪ್ರಾರ್ಥನೆ, ಅಪ್ಪ ಕೆಡುಕನ ಕೈಯಿಂದ ತಪ್ಪಿಸಿಕೊಳ್ಳುವುದಿಗೆ ಯೋಬು ಮನೆಯನ್ನ ಬೇಲಿ ಹಾಕಿದಂತ ರೀತಿಯಲ್ಲಿ ನನ್ನನ್ನ ನಂಬುವಂತ ಪ್ರತಿಯೊಂದು ನನ್ನ ಮಕ್ಕಳನ್ನ, ನನ್ನನ್ನ ನಂಬಿ ದೇವರ ಮಕ್ಕಳಾಗಿದಂತ ಪ್ರತಿಯೊಬ್ಬರನ್ನ ನೀ ಬೇಲಿ ಹಾಕಪ್ಪ, ನೀನ್ ಬೇಲಿ ಹಾಕು. ಕೆಡುಕನ ಕೈಯಿಂದ ನಿನ್ನ ಮಕ್ಕಳು ತಪ್ಪಿಸಿಕೊಂಡು ನೀನು ನಿನ್ನ ಮಕ್ಕಳಿಗಾಗಿ ಕೊಟ್ಟಂತ ಸ್ವತಂತ್ರಗಳನ್ನ, ಆಶೀರ್ವಾದಗಳನ್ನ, ಮಹಿಮೆಗಳನ್ನ ಈ ಭೂಮಿಯಲ್ಲಿ ಅನುಭವಿಸಿ ಆಮೇಲೆ ನಿನ್ನ ಸನ್ನಿಧಾನಕ್ಕೆ ಅವರು ಬರಬೇಕು. ಎರಡನೇ ಪ್ರಾರ್ಥನೆ, ಎರಡನೇ ದೇವರ ಪ್ರಾರ್ಥನೆ ಏನು ಗೊತ್ತಾ? ಮೊದಲನೇ ಪ್ರಾರ್ಥನೆ, ನೀನು ನಾನು ಈ ಭೂಮಿಯಲ್ಲಿ ದೇವರು ಇಟ್ಟಿರುವಂತ ವಾಗ್ದಾನವನ್ನು ಅನುಭವಿಸುವುದಿಗೆ ದೀರ್ಘಾಯುಸ್ಸು, ಪೂರ್ಣ ಆಯುಷ್ಯ ಕಾಲವನ್ನ ನಿನಗೆ ನನಗೆ ದೇವರು ನೀಡಬೇಕಂತ ಯೇಸುವಿನ ಪ್ರಾರ್ಥನೆ. ಎರಡನೇ ಪ್ರಾರ್ಥನೆ ಗಮನಿಸೋಣ. ಅಲ್ಲಿ ಯೋಹಾನ ಸುವಾರ್ತೆ ಅದೇ 17ನೇ ಅಧ್ಯಾಯದಲ್ಲಿ 23ನೇ ವಾಕ್ಯವನ್ನ ಓದು ಮಗಳೇ. 23ನೇ ವಾಕ್ಯ, ನೀ ನನಗೆ ಕೊಟ್ಟಂತ ಮಹಿಮೆಯನ್ನ, ಅದನ್ನ ಓದು. ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು, ನೀ ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ಹಲ್ಲೆಲೂಯಾ ಹೇಳಿ. ಈ ಭೂಮಿಯಲ್ಲಿ ನಿನ್ನನ್ನು ನನ್ನನ್ನು ಮಹಿಮೆ ಪಡಿಸಬೇಕು ಎಂಬುದು ದೇವರ ಪ್ರಾರ್ಥನೆಯಾಗಿದೆ. ಕರಗಳ ತಟ್ಟು. ಅಪ್ಪ, ಯೇಸುವನ್ನ ನಂಬಿದಂತ ವ್ಯಕ್ತಿ ಧೂಳಲ್ಲಿ ಸಾಧಾರಣವಾಗಿ, ಸಾಮಾನ್ಯವಾಗಿ, ಅನಾಥನಾಗಿ, ಕೈ ಬಿಡಲ್ಪಟ್ಟವನಾಗಿ, ದಿಕ್ಕಿಲ್ಲದವನಾಗಿ ಇದ್ರೂ, ಆಡು ಮೇಯಿಸುವವನಾಗಿ ಇದ್ರೂ, ಗುಲಾಮನಾಗಿ ಮಾರಲ್ಪಟ್ಟಂತ ಯೋಸೇಫ್ ಆಗಿ ಇದ್ರೂ, ಗುಲಾಮನಾಗಿ ಹೋಗಿದಂತ ದಾನಿಯಲಾಗಿ ಇದ್ರೂ, ದೇವರು ಅವರನ್ನ ತೆಗೆದುಕೊಂಡು ಉನ್ನತ ಸ್ಥಾನದಲ್ಲಿ, ಎತ್ತರವಾದ ಸ್ಥಳದಲ್ಲಿ, ಘನತೆಗೆ ಮಹಿಮೆಗೆ ಯೋಗ್ಯವಾದ ವ್ಯಕ್ತಿಯಾಗಿ ನಿಲ್ಲಿಸಬೇಕು ಅನ್ನುವುದು ಯೇಸು ಸ್ವಾಮಿಯ ಪ್ರಾರ್ಥನೆ. ಹಲ್ಲೆಲೂಯಾ. ನೀನು ಹೇಳ್ಕೊಳ್ತಾ ಇದ್ದೀನಿ, ನಾನು ಸಾಮಾನ್ಯವಾದ ವ್ಯಕ್ತಿ. ಯೇಸುವನ್ನ ನಂಬಿದವನು ಸಾಮಾನ್ಯವಾಗಿ ಇರಬೇಕಂತ ದೇವರ ಪ್ರಾರ್ಥನೆ ಅಲ್ಲ. ಯೇಸುವನ್ನ ನಂಬಿದಂತ ವ್ಯಕ್ತಿ ಅವನು ವಿದ್ಯಾವಂತನಾಗಿದ್ರು, ತಮಿಳ್ ಬೈಬಲ್ ಹೇಳುತ್ತೆ ಅವನು ಹುಚ್ಚನಾಗಿದ್ರು, ತನ್ನನ್ನ ಜ್ಞಾನಿ, ನಾನೇ ಬುದ್ಧಿವಂತರು, ನಾವೇ ಒಳ್ಳೆ ಸೈಂಟಿಸ್ಟ್ಗಳು ಎಂಬುದಾಗಿ ಹೇಳಿಕೊಳ್ಳುವಂತ ಬುದ್ಧಿವಂತರನ್ನ ನಾಚಿಕೆ ಪಡಿಸುವಷ್ಟು ಇವನನ್ನ ಜ್ಞಾನವಂತನಾಗಿ ಮಾಡಬೇಕನ್ನುವುದು ದೇವರ ಆಸೆಯಾಗಿದೆ. ಮಾತ್ರ ಅಲ್ಲ, ಅದುವೇ ದೇವರ ಪ್ರಾರ್ಥನೆಯಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೀನನಾಗಿ ನಮ್ಮನ್ನ ಸಾಯಿಸುವುದಕ್ಕಾಗಿ ಅಲ್ಲ, ಮನುಷ್ಯನಿಂದ ತಳ್ಳಲ್ಪಟ್ಟಂತ ಕಲ್ಲು, ಮನುಷ್ಯನಿಂದ ತಳ್ಳಲ್ಪಟ್ಟಂತ ಕಲ್ಲು ಮೂಳಕ್ಕೆ ತಲೆಕಲ್ಲಾಗಬೇಕೆಂಬುದಾಗಿ ಬಯಸುವಂತ ದೇವರು, ಆತನ ಪ್ರಾರ್ಥನೆಯು ಅದು ಆಗಿದೆ. ಅದು ಗೊತ್ತಾಗಬೇಕು. ಅಪ್ಪ, ನೀ ನನಗೆ ಕೊಟ್ಟಿಯಲ್ಲ ಮಹಿಮೆ. ದೇವರ ಮಹಿಮೆ ಯಾರಿಗೂ ಸಿಗ್ತದೆ? ಯೇಸಪ್ಪ ಹೇಳ್ತಾರೆ, ನೀ ನನಗೆ ಕೊಟ್ಟಿಯಲ್ಲ ಮಹಿಮೆ. ಆ ಮಹಿಮೆಯನ್ನ ನನ್ನ ಮಕ್ಕಳಿಗೆ ಇವರು ಸಹ ಅದೇ ಮಹಿಮೆಯ ಕಾರಣ ಯೇಸುವಿನ ನಾಮವನ್ನ ನಂಬಿ ನಿನ್ನ ಮಕ್ಕಳಾಗಿದ್ದಾರೆ. ಇವರ ರಕ್ಷಣೆ ಸಂಪೂರ್ಣವಾಗಬೇಕು. ಆ ಮಹಿಮೆಯನ್ನ ನಾನು ಹೊಂದಿಕೊಳ್ಳುವುದಕ್ಕೆ ಯೇಸು ಸ್ವಾಮಿ ಪರಲೋಕದಲ್ಲಿ ತಂದೆಯಾದ ದೇವರ ಬಲಭಾಗದಲ್ಲಿ ಕೂತ್ಕೊಂಡು ದಿನಾಲು ಹಗಲು ರಾತ್ರಿ ನಿನಗಾಗಿ ನನಗಾಗಿ ಆತನು ಪ್ರಾರ್ಥಿಸುವಂತ ದೇವರಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ರೈಟ್. ಮಹಿಮೆಯನ್ನ ಹೊಂದಿಕೊಳ್ಳಬೇಕಂದ್ರೆ ಒಂದು ಶೋಧನೆ ಬೇಕು. ಹಲ್ಲೆಲೂಯಾ. ಅದಕ್ಕೆ ಮೊದಲೇ ಹೇಳಿದರು, ಕಡುಕನಿಂದ ಇವರನ್ನ ತಪ್ಪಿಸು. ಶೋಧನೆಯಲ್ಲಿ ಇವರು ಸಾಕು ತಗಿ ಅಂತ ಹೇಳದೆ ಶೋಧನೆಯನ್ನ ನನ್ನಂತೆ ಜಯಿಸಬೇಕು. ಶೋಧನೆಯನ್ನ ನನ್ನ ಮಕ್ಕಳು ನನ್ನಂತೆ ಜಯಿಸಬೇಕು. ಈಗ ಯೇಸುಸ್ವಾಮಿಗೆ ಒಂದು ಶೋಧನೆ ಭೂಮಿಯಲ್ಲಿ ಇದ್ದಾಗ, ಆ ಮಹಿಮೆಯನ್ನ ಹೊಂದಿಕೊಳ್ಳುವುದಕ್ಕೆ ಮುಂಚೆ ಸೈತಾನು ತನ್ನ ಮಹಿಮೆಯನ್ನ ಯೇಸುಸ್ವಾಮಿಗೆ ತೋರಿಸ್ತಾನೆ. ಈ ಭೂಮಿಯಲ್ಲಿ ಇರುವಂತ ವೈಭವವು, ಈ ಭೂಮಿಯಲ್ಲಿ ಇರುವಂತ ಅಧಿಕಾರವೆಲ್ಲ ತೋರಿಸಿ ಯೇಸುಸ್ವಾಮಿ ಹತ್ರ ಶೋಧನೆ ಸಮಯದಲ್ಲಿ, ಯೇಸುಸ್ವಾಮಿ ಇದೆಲ್ಲ ನಿಮಗೆ ಏನ್ ಮಾಡ್ತೇನೆ, ಕೊಡ್ತೇನೆ, ಎಲ್ಲ ನನ್ನ ವಶದಲ್ಲಿ ಇದೆ, ನನ್ನ ಕಡೆ ಇದೆ, ನಾನು ಯಾರಿಗೆ ಇಷ್ಟಪಡ್ತೇನೋ ಅವರಿಗೆ ಕೊಡುವುದಕ್ಕೆ ನನಗೆ ಅಧಿಕಾರ ಇದೆ. ಏನ್ ಅಧಿಕಾರ ಅಂತ? ಯಾರನ್ನ ಐಶ್ವರ್ಯನಾಗಿ ಮಾಡುವುದಿಗೆ ಅವನು ಮಾಡಬೇಕಂತ ಇದ್ದಾನೆ, ಅವನನ್ನ ಐಶ್ವರ್ಯವನಾಗಿ ಮಾಡುವುದಿಗೆ ಸೈತಾನಿಗೆ ಅಧಿಕಾರ ಇದೆ ಅಂತ. ಯಾರನ್ನ ಅಧಿಕಾರಿಯಾಗಿ ಮಾಡಬೇಕಂತ ಅವನು ಬಯಸ್ತಾನೋ ಅವರನ್ನ ಅಧಿಕಾರಿಯಾಗಿ ಮಾಡುವುದಕ್ಕೆ ಆತನಿಗೆ
ಅಧಿಕಾರ ಇದಂತೆ. ಹೌದು, ಈ ಭೂಮಿಯಲ್ಲಿ ಅವನ ಅನೇಕ ಅಧಿಕಾರಿಗಳನ್ನ ನೇಮಿಸಿದ್ದಾನೆ. ಈ ಭೂಮಿಯಲ್ಲಿ ಅನೇಕ ಶ್ರೀಮಂತರು, ಸೈತಾನ ಶ್ರೀಮಂತರು ಕೂಡ ಈ ಭೂಮಿಯಲ್ಲಿ ಅನೇಕರಿದ್ದಾರೆ. ಆದರೆ ಅವರು ಎಂಥವರು ಎಂಬುದಾಗಿ ನಾವು ನೋಡುವುದಕ್ಕೆ ಮುಂಚೆ ಯೇಸು ಸ್ವಾಮಿ ಈ ಶೋಧನೆಯಲ್ಲಿ ಮಾಡಿದಂತ ಘಟನೆಯನ್ನ ಸ್ವಲ್ಪ ನೋಡ್ಬಿಟ್ಟು ಇವನ ಆಶೀರ್ವಾದ ಹೊಂದಿಕೊಳ್ಳುವಂತ ಜನ ಎಂಥವರು, ಇವನ ಆಶೀರ್ವಾದವು ಎಂಥವು, ಆದರೆ ನಮ್ಮ ದೇವರು ಕೊಡುವಂತ ಮಹಿಮೆ ಆಶೀರ್ವಾದ ಎಂಥವು ಎಂಬುದಾಗಿ ನಾವು ನೋಡಲಿಕ್ಕಿದ್ದೇವೆ. ಗಮನಿಸೋಣ. ಲೂಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 5ನೇ ವಾಕ್ಯ 6ನೇ ವಾಕ್ಯ ಓದ್ರಿ. ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲಾ ರಾಜ್ಯಗಳನ್ನು ಆತನಿಗೆ ತೋರಿಸಿ. ಈಗ ತಾನೇ ಫ್ಲೈಟ್ ಬಂದಿತ್ತು, ಅವನು ಅವಾಗಲೇ ಎಲ್ಲ ತಿರುಗಾಯಿಸ್ಬಿಟ್ಟ. ಕ್ಷಣ ಮಾತ್ರದಲ್ಲಿ ಇಡೀ ಜಗತ್ತು. ಹಲೋ ಸೈತಾನು ಬಹಳ ದಿವಸ ನಮ್ಮನ್ನ ಪ್ರಯಾಸಪಟ್ಟು, ಬಹಳ ದಿವಸ ನಮ್ಮನ್ನ ಒತ್ತಾಯಪಡಿಸಿ ಬೀಳಿಸ್ಬೇಕಂದಲ್ಲ, ಸೈತಾನು ಕ್ಷಣ ಮಾತ್ರದಲ್ಲಿ ಬೀಳಿಸುವಂತ ಟಿಪ್ಸ್ಗಳನ್ನ, ಬಿಸ್ಕಟ್ಗಳನ್ನ ಹಾಕೋದಿಗೆ ಅವನಿಗೆ ಯುಕ್ತಿ ಇದೆ. ಆ ಸರ್ಪ ಯುಕ್ತಿ ಉಳ್ಳದು, ಆ ಸರ್ಪ ಜಾಣ ಉಳ್ಳದು. ಅಲ್ಲೇಲೂಯ. ಅದಾಗೇ ಮಾತಾಡಿದಾಗ ನೋಡಿ, ಆದಾಮ ಅವ್ವಳು ಸರ್ಪ ಮಾತಾಡುವಾಗ ಏನ್ ನಡೆದಿತ್ತು? ಸುಂದರವಾದ ತೋಟ, ಮಹಿಮೆ ತುಂಬಿದಂತ ತೋಟ, ವಾಗ್ದಾನ ಎಲ್ಲವನ್ನು ಸುಧಾರಿಸಿಕೊಳ್ಳುವಂತ ತೋಟ. ಆದರೆ ಈ ಸರ್ಪ ಸ್ವಲ್ಪ ನಾಲಿಗೆನ ಮಡಿಸಿ ಸ್ವಲ್ಪ ಮಾತಾಡಿದ ಕೂಡಲೇ ತನ್ನ ದೇವರು ಕೊಟ್ಟಂತ ಮಹಿಮೆಯೆಲ್ಲ ಮರೆತು ಬಿಟ್ಟಿತ್ತು. ದೇವರು ಕೊಟ್ಟಂತ ಮಹಿಮೆಯೆಲ್ಲ ಕ್ಷಣದಲ್ಲಿ ಮರೆತು ಬಿಟ್ಟು ದೇವರು ಮುಟ್ಟಬಾರದು ಎಂಬುದಾಗಿ ಹೇಳಿದಂತ ಹಣ್ಣನ್ನ ತಿಂದು ಪಾಪ ಮಾಡಿ ಎಲ್ಲಾ ಆಶೀರ್ವಾದವನ್ನ ಕ್ಷಣ ಮಾತ್ರದಲ್ಲಿ ಕಳಕೊಳ್ಳುವಂತೆ ಮಾಡಿದವನು ಈ ಸೈತಾನು. ಇವನೀಗ ಜಂಪವಾಗಿ ಮಾತಾಡ್ತಾನೆ. ಈ ಭೂಮಿಯಲ್ಲಿ ಸಕಲ ಅಧಿಕಾರಗಳು, ಸಕಲ ಯಾವುದಮ್ಮ, ಲೋಕದ ಎಲ್ಲಾ ರಾಜ್ಯಗಳು ಆತನಿಗೆ ತೋರಿಸಿ ಇವೆಲ್ಲವುಗಳ ಅಧಿಕಾರವನ್ನು, ಈ ಎಲ್ಲ ಅಧಿಕಾರವನ್ನು, ಇವುಗಳ ವೈಭವವನ್ನು ನಿನಗೆ ಕೊಡುವೆನು. ಇದೆಲ್ಲ ನನಗೆ ಕೊಟ್ಟದೆ, ಇದೆಲ್ಲ ಇವನಿಗೆ ಕೊಟ್ಟದ. ಇವನಿಗೆ ದೇವರು ಕೊಟ್ಟಾರ. ಇವನಿಗೆ ಕಳ್ಳ, ಇವ ಕಸ್ಕೊಂಡ. ಆದಾಮು ಸ್ವಲ್ಪ ಮೂರ್ಖತನವಾಗಿ ಬಿತ್ತು ಹೋಗಿದ್ದಕ್ಕೆ ಸೈತಾನು ಆದಾಮನಿಗೆ ಕೊಟ್ಟಂತ ಎಲ್ಲ ಆಶೀರ್ವಾದವನ್ನ ಕಸ್ಕೊಂಡ. ಅದಕ್ಕೆ ಸತ್ಯವೇದ ಸೈತಾನಿಗೆ ಹೇಳುವಂತ ಮಾತು, ಲೋಕಕ್ಕೆ ಹೇಳುವಂತ ಮಾತು, ಬದುಕು ಬಾಳಿನ ಡಂಬಾಕ್ಕೆ ಹೇಳುವಂತ ಮಾತು, ಕಳ್ಳ ಕತ್ತುಕೊಳ್ಳುವುದಿಗೆ, ಕೊಯ್ಯುವುದಿಗೆ, ಹಾಳು ಮಾಡುವುದಕ್ಕೆ ಬರ್ತ ಹೊರತು ಇನ್ನು ಯಾವುದಕ್ಕೂ ಬರಂಗಿಲ್ಲ. ಅಲ್ಲೇಲೂಯ. ಲೋಕ ಏನಕ್ಕೆ ಬರ್ತೆ? ಆಕರ್ಷಣೆ ಏನಕ್ಕೆ ಬರ್ತೆ? ಸರ್ಪ ಏನಕ್ಕೆ ಬರ್ತೆ? ಆಡಂಬರವು ಏನಕ್ಕೆ ಬರ್ತೆ? ಲೋಕದ ಆಸೆ ಏನಕ್ಕೆ ಬರ್ತೆ? ನಮ್ಮನ್ನ ಕೊಲ್ಲುವುದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೂ ಬರ್ತ ಹೊರತು ಏನು ಯಾವುದಕ್ಕೂ ಬರಂಗಿಲ್ಲ. ಆದಾಮಕ್ಕೆ ಕೊಟ್ಟದನ್ನ ಒಂದು ಕ್ಷಣದಲ್ಲಿ ತೆಗೆದುಕೊಂಡು ಹೋಗಿದಂತ ಸೈತಾನಿವ ಈಗ ಯೇಸ್ವಾಮಿಯನ್ನ ನೆಕ್ಸ್ಟ್ ಮೊದಲನೇ ಆದಾಮು ಮನುಷ್ಯ, ಎರಡನೇ ಆದಾಮನು ಪರಲೋಕದಿಂದ ಬಂದಂತ ಯೇಸು. ಈಗ ಎರಡನೇ ಆದಾಮನಿಗೂ ಅದೇ ಶೋಧನೆ. ಹಲ್ಲೆಲೂಯ. ಮನುಷ್ಯನಾಗಿ ಹುಟ್ಟಿದವನಿಗೆ ಅವನ ಶೋಧನೆಗಳು ಏನು ಚೇಂಜ್ ಮಾಡಂಗಿಲ್ಲ. ಸೇಮ್ ಅವನ ಟಿಪ್ಸ್ ಸೇಮ್. ಹಣದ ಆಸೆ, ಅಧಿಕಾರದ ಆಸೆ, ಕಣ್ಣಿನ ಇಚ್ಛೆ, ಬದುಕು ಬಾಳಿನ ಡಂಬ, ವಿಭಚಾರ, ಕುಡುಕತನ, ದುಂಡವತನ, ಇದು ಅದು ಇದನ್ನೇ ಮತ್ತೆ ಮತ್ತೆ ಏನ್ ಮಾಡ್ತಾನೆ? ಪ್ರೇರೇಪಿಸ್ತಾನೆ. ಬೇರೆ ಏನು ಸರಕು ಅವನ ಹತ್ರ ಇಲ್ಲ. ಅವನ ಹತ್ರ ಇರುವುದು ಅದೇ. ಅಲ್ಲಿಂದ ಆದಾಮಿಂದ ಇವತ್ತು ತನಕ ಬೀಳಿಸುತ್ತಾ ಇರುವುದು ಅಂತ ಸರಕುಗಳನ್ನ ಇಟ್ಟುಕೊಂಡೇ ಬೀಳಿಸ್ತಾನೆ. ಅಲ್ಲೇಲೂಯ ಹೇಳಿ, ಅಲ್ಲೇಲೂಯ ಹೇಳಿ. ಇನ್ನೊಂದು ಭಯವನ್ನ ಹುಟ್ಟಿಸೋದು. ಯಾರು ಟ್ಯಾಲೆಂಟ್? ಸೈತಾನು ಆಸೆಯನ್ನ ಪ್ರೇರೇಪಿಸ್ತಾನೆ. ಎರಡನೇದಾಗಿ ಭಯವನ್ನ
ಹುಟ್ಟಿಸ್ತಾನೆ. ನೀನು ಭಯಪಟ್ರೆ ಸಾಕು, ಮೇಲೆ ಹತ್ತಿ ಕೂತ್ಬಿಡ್ತಾನೆ. ಸವಾರಿ, ಈ ಕುದುರೆಯನ್ನ ನಾನೇ ಓಡಿಸ್ತೀನಿ. ಅಲ್ಲೇಲೂಯ, ಅಲ್ಲೇಲೂಯ. ಯೇಸ್ವಾಮಿ ಹೇಳಿದ್ರು, ಸೈತಾನ್ ನಿನ್ನನ್ನ ಎದುರಿಸುತ್ತಾನೆ, ನೀನೇನ್ ಮಾಡ್ಬೇಕು? ಪುನಃ ಅವನನ್ನ ಮತ್ತೆ ನೀನು ಎದುರಿಸು. ಅವನು ನಿಲ್ಲಕ್ಕಾಗುತ್ತಾ? ನಿಲ್ಲಕ್ಕಾಗಲ್ಲ. ಅವನಾದ್ರೂ ನಡ್ಕೊಂಡು ಬಂದ, ನೀನು ಎದುರಿಸುವಾಗ ಅವನು ಓಡಿ ಹೋಗ್ಬೇಕ. ಅಲ್ಲೇಲೂಯ ಹೇಳಿ, ಅಲ್ಲೇಲೂಯ. ಸೊ ಆದ ಕಾರಣ ಸತ್ಯವೇದದಲ್ಲಿ ಈ ಕಾರ್ಯಗಳನ್ನ ಸ್ವಲ್ಪ ಗಮನಿಸೋಣ. ಓದ್ ಮಗಳ, ಇದೆಲ್ಲ ನನಗೆ ಕೊಟ್ಟದೆ, ಇದೆಲ್ಲ ನನಗೆ ಕೊಟ್ಟದೆ, ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ. ಇದನ್ನ ನನ್ನ ಮನಸ್ಸು ಬಂದವರಿಗೆ ನಾನು ಕೊಡುತ್ತೇನೆ. ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ, ನೀನು ನನ್ನ ಮುಂದೆ ಯೇಸು ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು ಆತನಿಗೆ ಲೋಕ ಹೇಳಿದನು. ಏನು ಹೇಳ್ತಾ ಗೊತ್ತಾ? ಸ್ವಲ್ಪ ನಮಸ್ಕಾರ ಮಾಡ್ಬಿಡು, ಸ್ವಲ್ಪ ಹೋಗಿ ಅಲ್ಲಿ ತಿಂದ್ಬಿಡು, ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಡು. ಇಲ್ಲಿ ಏನ್ ಪಾಸ್ಟರ್ ಇದಾನೋ, ಇಲ್ಲಿ ಏನ್ ನಮ್ಮ ಸಭೆ ಮಕ್ಕಳಿದಾರೋ, ಸ್ವಲ್ಪ ಅಡ್ಜಸ್ಟ್ ಮಾಡಿ ಕಾರ್ಯಗಳನ್ನ ಏನ್ ಮಾಡ್ಬಿಡು ಅಂತ ಸೈತಾನ ಆಲೋಚನೆ ಹೇಳಿಕೊಡ್ತದೆ. ಯೇಸು ಏನ್ ಹೇಳಿದ್ರು? ಅದಕ್ಕೆ ಯೇಸು, ಇಲೇ ಮೂರ್ಖ ಸೈತಾನೇ, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ನಮಸ್ಕಾರಕ್ಕೆ ಯೋಗ್ಯನು, ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದಂತ ನನ್ನ ಸರ್ವಶಕ್ತನಾದ ದೇವರು ಮಾತ್ರವೇ ನಮಸ್ಕಾರಕ್ಕೆ ಯೋಗ್ಯನು. ಆರಾಧನೆಗೆ ಅರಗನು ಆತನೇ, ಆರಾಧನೆ ನಾಯಕನು ಆತನೇ. ಆತನಿಗೆ ನಮಸ್ಕಾರ ಮಾಡುವಂತ ದೇವರ ಮಕ್ಕಳು ಬೇರೆ ಎಂತ ಸೈತಾನಕ್ಕೂ ನಮಸ್ಕಾರ ಮಾಡಂಗಿಲ್ಲ. ಹಲ್ಲೆಲೂಯ. ಯೇಸ್ವಾಮಿ ಹೇಳಿದ್ರು, ಏನನ್ನ ಬೇಡ ಅಂದ್ರೆ, ಯೇಸ್ವಾಮಿ ಇಡೀ ಜಗತ್ತಿನ ಅಧಿಕಾರ ಬೇಡ, ನೀನ್ ಕೊಡುವಂತೆ ಯಾವುದೇ ಐಶ್ವರ್ಯ ಬೇಡ, ನೀನು ಕೊಡುವಂತೆ ಯಾವುದೇ ಅದೇನಮ್ಮ ವೈಭವಗಳು ನನಗೆ ಬೇಡ ಅಂತ ದೇವರು ಹೇಳಿದಾಗ ಓಡೋಗ್ಬಿಟ್ಟ. ಆದರೆ ಕೆಲವರು ಅದನ್ನ ಬಯಸುವಾಗ ಸೈತಾನ ಅವರಿಗೆ ಕೊಡುತ್ತಾನೆ. ಅವನ ಜನರು ಅಧಿಕಾರದಲ್ಲಿ ಇರುವಾಗ, ಅವನ ಜನರು ಒಳ್ಳೆ ಶ್ರೀಮಂತರಾಗಿರುವಾಗ ಅವರಿಗೆ ಸತ್ಯವೇದ ಹೇಳುವಂತ ಮಾತೇನು ಗೊತ್ತಾ? ಕೀರ್ತನೆ 12ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತೆ, ಯೆಹೋವನೇ ದುಷ್ಟತ್ವಕ್ಕೆ ಆಳ್ವಿಕೆ ಬಂತು, ಎಲ್ಲೆಲ್ಲೋ ನೀಚರೇ ತುಂಬಿಕೊಂಡಿದ್ದಾರೆ. ಹಲ್ಲೆಲೂಯ. ಅವರ ಆಡಳಿತದಲ್ಲಿ ಇದ್ರೂ ಅವರ ಬುದ್ಧಿ ಸೈತಾನ ಬುದ್ಧಿಯಾಗಿ ನೀಚ ಬುದ್ಧಿಯಾಗಿರುತ್ತದೆ. ಅವರ ಐಶ್ವರ್ಯ ಸಂಪನ್ನನಾಗಿರ್ನು ಸೈತಾನ ಬುದ್ಧಿ ನೀಚ ಬುದ್ಧಿಯಾಗಿರುತ್ತದೆ. ಸತ್ಯವೇದ ಹೇಳುತ್ತೆ, ದುಷ್ಟನು ದೇಶವನ್ನು ಹಾಳು ಮಾಡುವಾಗ ದೇಶದ ಸಂಪತ್ತು ಹಾಳಾಗಿ ಹೋಗುತ್ತೆ, ದೇಶದ ಸೌಂದರ್ಯ ನಾಶವಾಗಿ ಹೋಗುತ್ತೆ. ಯಾಕೆ? ಇದು ಸೈತಾನಿಂದ ಎಬ್ಬಿಸಲ್ಪಟ್ಟಂತ ಅಧಿಕಾರಿಗಳು, ಅವರು ದುಷ್ಟರಾಗಿಯೇ ಇರುತ್ತಾರೆ ಎಂಬುದಾಗಿ ವಾಕ್ಯ ನಮಗೆ ಹೇಳಿಕೊಡುತ್ತದೆ. ಅವರು ಮನುಷ್ಯರನ್ನು ಅಳಿಸುವುದಿಗೆ ಸ್ವಲ್ಪವೂ ಹಿಂಚರಿಯುವುದಿಲ್ಲ. ಅವರ ಬುದ್ಧಿ ಯಾವಾಗಲೂ ಹೇಗಿರುತ್ತದೆ? ಕೀರ್ತನೆ 73:12ನೇ ವಾಕ್ಯ ಹೇಳುತ್ತೆ, ಇಗಲೋಕದಲ್ಲಿ ವೃದ್ಧಿ ಆಗುವ ದುಷ್ಟರು ಇವರೇ, ಐಶ್ವರ್ಯದಲ್ಲಿ ಇವರು ಹೆಚ್ಚುತ್ತಾರೆ. ಇವರು ದಿನೇ 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 ಹಣವನ್ನ ಹೇಗೆ ಗಳಿಸುವುದು, ಹಣವನ್ನ ಹೇಗೆ ಸಂಪಾದನೆ ಮಾಡುವುದು, ಹಣ ಸಂಪಾದನೆ ಮಾಡಬೇಕಷ್ಟೇ. ಯಾರನ್ನು ಬೇಕಾದ್ರೂ ಕೊಳ್ಳುತ್ತಾರೆ, ಯಾರನ್ನು ಬೇಕಾದ್ರೂ ಮೋಸ ಮಾಡ್ತಾರೆ, ಯಾರಕ್ಕೆ ಬೇಕಾದ್ರೂ ಮಾಟಮಂತ್ರ ಮಾಡ್ತಾರೆ, ಯಾರಕ್ಕೆ ಬೇಕಾದ್ರೂ ಮೋಸ ಮಾಡ್ತಾರೆ. ಅವರ ದೃಷ್ಟಿಯೆಲ್ಲ ಹಣದ ಸಂಪಾದನೆ. ನೋಡಿ, ನಾನು ಸಣ್ಣ ವಯಸ್ಸಲ್ಲಿ ನಡೆದಂತ ಒಂದು ಘಟನೆ ಹೇಳುತ್ತೇನೆ. ನಾನು ಇರುವಂತ ಏರಿಯಾದಲ್ಲಿ ಮೇನ್ ಬಜಾರಲ್ಲಿ ಒಂದು ಕುಟುಂಬ ಇತ್ತು. ಆ ಕುಟುಂಬವು ಒಂದು ಅಂಗಡಿಯನ್ನ ಇಟ್ಟುಕೊಂಡು ನಡೆಸ್ತಾ ಇತ್ತು. ಆ ವ್ಯಾಪಾರವು ಚೆನ್ನಾಗಿ ನಡೀತಾ ಇತ್ತು. ಆ ವ್ಯಕ್ತಿ, ಅವನಿಗೆ ಆಪೋಸಿಟ್ ಆಗಿ ಕೆಲವೊಂದು ಅಂಗಡಿಗಳು ಬಂದ ಕೂಡಲೇ ಅವನ ಪೂಜಾರಿಗಳನ್ನ ಕರೆದು ಕೇಳ್ದ, ಏನಂತ, ನನ್ನ ವ್ಯಾಪಾರವನ್ನ ಇನ್ನೂ ನಾನು ಅಭಿವೃದ್ಧಿ ಮಾಡಬೇಕು. ಈಗ ನನಗೆ ಆಪೋಸಿಟ್ ಆಗಿ ಬಂದಿದ್ದನ್ನು ಸಹ ನನಗೆ ಸೇಲ್ ಆಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕಂತ ಕೇಳಿದ. ಅವಾಗ ಪೂಜಾರಿ ಹೇಳಿದ, ಹಾಗಾದ್ರೆ ನಿನ್ನ ಫಸ್ಟ್ ಮಗು ಗಂಡು ಮಗುವಾಗಿದ್ರೆ ಆ ಮಗುವನ್ನ ನರಬಲಿ ಕೊಡ್ಬೇಕಂತ. ನಿನ್ನ ಮಗನನ್ನ ನೀನು ನರಬಲಿ ಕೊಟ್ರೆ ನಿನ್ನ ಬಿಸ್ನೆಸ್ ಏನಾಗುತ್ತೆ? ವೃದ್ಧಿ ಆಗುತ್ತೆ. ಈಗ ತಂದೆ ತಾಯಿ, ಗಂಡ ಹೆಂಡತಿ ಇಬ್ಬರು ಮಾತಾಡ್ಕೊಂಡ್ರು. ಈಗ ನಮಗೆ ಆಪೋಸಿಟ್ ಆಗಿ ಏನಾಯಿತು? ಬಿಸ್ನೆಸ್ಗಳು ಸ್ಟಾರ್ಟ್ ಆಯಿತು.
ನಮ್ಮ ಬಿಸ್ನೆಸ್ ಮಾತ್ರ ಮೇಲೆ ಬರಬೇಕಂದ್ರೆ ಈಗ ನಮ್ಮ ಮಗನನ್ನ ಬಲಿ ಕೊಡಬೇಕಂತ ಪೂಜಾರಿಗಳು ಹೇಳ್ತಾರೆ. ಏನ್ ಮಾಡುವುದು? ತಾಯಿ ಒಪ್ಕೊಂಡ, ರೈಟ್. ಈ ದಿನವನ್ನ ಅವರು ಗುರುತಿಸಿ ಅದರಲ್ಲಿ ಪೂಜೆಗೆ ರಾತ್ರಿ ಅವನನ್ನ ಕರೆದರು. ತನ್ನ ಸ್ವಂತ ಮಗನನ್ನೇ ಕಡಿದು ನಡೆದಂತ ಘಟನೆ. ಅವ್ರ ಮನೆಯಲ್ಲಿ ದೊಡ್ಡ ದೊಡ್ಡ ಟೈಲ್ಸ್ಗಳು, ಅದನ್ನ ಅಗಿದು ಕೊಂದು ಮಗನನ್ನ ಹಟ್ಟಿ ಒಳಗೆ ಇಟ್ಟು ಮುಚ್ಚಿಬಿಟ್ರು. ಅದಾಮೇಲೆ ಪೊಲೀಸಿಗೆ ಗೊತ್ತಾಯಿತು, ಇವರು ಏನು ವ್ಯಾಪಾರದಲ್ಲಿ ದೊಡ್ಡವರಾಗಲಿಲ್ಲ, ಅಲ್ಲಿ ವ್ಯಾಪಾರಕ್ಕೆ ಲಾಕ್ ಆಯ್ತು. ಇದೇ ಸೈತಾನ್ ಕೊಡುವ ಒಂದು ಆಶೀರ್ವಾದ. ನಾನು ಸಣ್ಣ ವಯಸ್ಸಲ್ಲಿ ಇರುವಾಗ ನನ್ನ ಪಪ್ಪಾಗೆ ಅವರ ಪಪ್ಪ ಹೇಳಿದಂತ ಒಂದು ಘಟನೆ ಏನಂದ್ರೆ, ಒಬ್ಬನು ರಾಜಕೀಯದಲ್ಲಿ ಗೆಲ್ಲಬೇಕಂತ ಅವನು, ಯಪ್ಪ ಈ ಸತಿ ನಾನೇ ಗೆದ್ದು ಬರಬೇಕು, ಏನ್ ಮಾಡ್ಬೇಕು? ಪೂಜಾರನ ಕರಿ, ಮಂತ್ರವಾದಿನ ಕರಿ, ಪೂಜೆ ಮಾಡು, ಏನ್ ಮಾಡ್ಬೇಕು, ಏನ್ ಬೇಕು? ಅವನು ಹೇಳಿದ, ನೀನೇ ಗೆದ್ದು ಬರ್ಬೇಕಾ? ಹಾಗಾದರೆ ದಿನ ತುಂಬಿದಂತ ಗರ್ಭಿಣಿ, ಅದು ಮೊದಲನೇ ಮಗುವನ್ನ ಎರುವಂತ ಗರ್ಭಿಣಿ, ಆಕೆ ಹೊಟ್ಟೆಯನ್ನ ಕಡಿದು ನರಬಲಿ ಕೊಡಬೇಕು ಜೀವಂತವಾಗಿ. ಹಂಗಂದ್ರೆ ಏನಾಗುತ್ತೆ? ನೀನೇ ಗೆದ್ದು ಬರ್ತೀಯ ಅಂತ ಅವನು ಹೇಳಿದ. ಇವನು ಆ ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದ. ಎಲ್ಲ ಕಡೆನೂ ಹುಡುಕಿದ, ಯಾರಾದ್ರೂ ಅಂತವರು ಸಿಗ್ತಾರೆ ಎಂಬುದಾಗಿ. ಕೂಲಿಗೆ ರೊಕ್ಕ ಕೊಟ್ಟು ಯಾರನ್ನಾದ್ರೂ ಕರ್ಕೊಂಡ್ಬರ್ತಾರ ಅಂತ ನೋಡಿದಾಗ ಯಾರು ಬಂದಿಲ್ಲ. ಆ ದಿನ ಬಂದಿತ್ತು. ಆದ್ರೆ ಇವನ ಹೆಂಡತಿ, ಆಕೆ ದಿನ ತುಂಬಿದಂತ ಗರ್ಭಿಣಿಯಾಗಿದ್ದರು. ಮೊದಲನೇ ಮಗು ಆಕೆ ಹೊಟ್ಟೆಯಲ್ಲಿ ಇತ್ತು. ಪೂಜಾರಿಗೆ ಫೋನ್ ಮಾಡಿ ಹೇಳಿದ, ಬಳಿಕೆ ಕುರಿ ರೆಡಿಯಾಗಿದೆ, ಬಂದ್ಬಿಡ ಅಂತ. ರಾತ್ರಿ ತನ್ನ ಸ್ವಂತ ಹೆಂಡತಿಯನ್ನ ತಾನು ಗೆಲ್ಲುವುದಕ್ಕೋಸ್ಕರ, ಅಧಿಕಾರ ಉಚ್ಚಕ್ಕೋಸ್ಕರ ಏನ್ ಮಾಡಿದ? ಆಕೆ ಬಾಯಲ್ಲಿ ಬಟ್ಟೆಯನ್ನ ಇಟ್ಟು ಬಾಯನ್ನ ಕಟ್ಟಿ, ಎರಡು ಕೈ ಕಾಲನ್ನ ಕಟ್ಟಿ, ಆ ಮಗಳು ಜೀವಂತವಾಗಿರುವಾಗಲೇ ಆಕೆ ಹೊಟ್ಟೆಯನ್ನ ಕುಯ್ದು ತಾಯಿಯನ್ನು ಮಗುವನ್ನು ಕೊಂದ. ಅಧಿಕಾರ ಉಚ್ಚಕ್ಕಾಗಿ. ದುಷ್ಟರು ನೀಚರು, ನೀಚ ಕಾರ್ಯಗಳನ್ನೇ ಮಾತ್ರ ಇವರು ಮಾಡಕ್ಕಾಗತ್ತೆ. ಈಗ ಲೇಟೆಸ್ಟ್ ಆಗಿ ನಡೆಯುವಂತ ನ್ಯೂಸ್, ಒಂದು ವೇಳೆ ನೀವು ಓದಿ ನೋಡ್ರಿ, ಯೂಟ್ಯೂಬ್ ಅಲ್ಲಿ ಸ್ವಲ್ಪ ನೋಡ್ರಿ. ಲೇಟೆಸ್ಟ್ ಆಗಿ ಇನ್ನು 4-5 ದಿವಸ ಹಿಂದೆ ನಡೆದಂತ ಒಂದು ಕಾರ್ಯ, ನಾರ್ತ್ ಅಲ್ಲಿ ನಡೆದಂತ ಒಂದು ಕಾರ್ಯ. ಒಂದು ಹೆಣ್ಮಗಳು, ಯವನಸ್ತಿ, 24 ವಯಸ್ಸು, ತಂದೆ ಗೌರ್ಮೆಂಟ್ ಜಾಬ್, ತಂದೆ ಜಾಬ್ ಆಕೆಗೆ ಬರಬೇಕಂತ ಆಕೆಗೆ ಆಸೆ. ತಂದೆ ತೀರ್ಕೊಂಡಿದ್ದ ಕೊಳ್ಳೆ ಆಕೆಗೆ ಜಾಬ್ ಬಂದಿಲ್ಲ, ತಾಯಿಗೆ ಬಂದ್ಬಿಟ್ಟಿತ್ತು. ಆ ಜಾಬ್ ತನಕ್ಕೆ ಬರದೆ ತನ್ನ ತಾಯಿಗೆ ಬಂತಂತ ಹೇಳಿ ಆಕೆ ಏನ್ ಮಾಡ್ದ? ಕೊಲೆ ಮಾಡುವಂತ ಕೂಲಿಗಳನ್ನ ಕರೆಸಿ ಗಾಡಿಯಲ್ಲಿ ಆಕ್ಸಿಡೆಂಟ್ ಆಗಿ ಸಾಯುವಂತ ರೀತಿಯಲ್ಲಿ ಮಾಡ್ಬಿಡ ಅಂತ ಸ್ವಂತ ತಾಯಿಯನ್ನೇ ಗಾಡಿ ಹತ್ತಿಸಿ ಕೊಂದ. ಅದು ವಿಡಿಯೋ ಕ್ಯಾಮರಲ್ಲಿ ನೋಡುವಾಗ ಇವನು ಕೊಂದವನು ಹಾಗೆ ಹೋಗಿದ್ರೆ ಅದು ಆಕ್ಸಿಡೆಂಟ್ ಅಂತಾನೆ ಆಗಿರ್ತದೆ. ಇವನು ಕೊಂದವನು ಏನ್ ಮಾಡಿದಾನೆ? ಆಕೆ ಸತ್ತಾಳ ಅಂತ ಹೋಗಿ ನೋಡಿದಾನೆ. ಗಾಡಿ ಬಿಟ್ಟು ಇಳಿದು ಅಲ್ಲಿ ಗೊತ್ತಾಯ್ತು, ಸತ್ತಾಳಂದ ಯಾಕೆ ನೋಡಕ್ಕೆ ಇಳಿದಿ, ಯಾರು ಕೊಂದ್ರು ಏನು ಅಂತ ಎಲ್ಲ ತೆಗೆದಾಗ ಸ್ವಂತ ಮಗಳೇ ಕೊಲ್ಲಕ್ಕೆ ಹೇಳಿದ. ಏನಕ್ಕೋಸ್ಕರ? ಅಧಿಕಾರಕ್ಕೋಸ್ಕರ. ಆಮೇಲೆ ಅವನ ಸೋದರ ಮಾಮ ಬಂದು ಹೇಳಿದ, ಅವನ ತಂದೆ ಸೀರಿಯಸ್ ಆಗಿ ಇದ್ದಾಗ ಅವನಿಗೆ ಮಾಸ್ಕ್ ಎಲ್ಲ ಡ್ಯೂಬಲ್ ಹಾಕಿದಾಗ ಅವನ ಮಾಸ್ಕ್ ಅನ್ನ ತೆಗೆದು ಸಾಯಿಸಿದವಳೆ ಈಕೆ. ಒಂದು ಗೌರ್ಮೆಂಟ್ ಜಾಬ್ಗೋಸ್ಕರ ತಂದೆಯನ್ನು ಕೊಂದ, ತಾಯಿಯನ್ನು ಕೊಂದ. ಇವತ್ತು ಗೌರ್ಮೆಂಟ್ ಜಾಬ್ ಅಲ್ಲಿ ಇದಲ್ಲ, ಇಲ್ಲ 1 2 3 4 ಎಣ್ಸ್ಕೊಂಡ್ ಕೂತಾವ. ಅಲ್ಲೇಲೂಯ. ಸೈತಾನ್ ಕೊಡುವಂತ ಟಿಪ್ಸ್, ಅವನ್ ಕತ್ತುಕೊಳ್ಳುವವನು, ಅವನ್ ಕೊಯ್ಯುವವನು, ಅವನ ಹಾಳು ಮಾಡುವವನು, ಅವನ ಆಶೀರ್ವಾದ ನಿರಂತರವಾಗಿ ಇರುತ್ತಾ? ಯೇಸಪ್ಪ ಏನು ಹೇಳಿದ್ರು? ಅವನ ಆಶೀರ್ವಾದಕ್ಕಿಂತ ನಾನ್ ಕೊಡುವಂತ ಆಶೀರ್ವಾದ ಅದು ಶಾಶ್ವತವಾಗಿ ಉಳಿಯುವಂತ ಆಶೀರ್ವಾದ. ಅಲ್ಲೇಲೂಯ. ನೋಡಿ, ಸೈತಾನ್ ಯೇಸುಸ್ವಾಮಿಗೆ ಶೋಧನೆ ಇತ್ತ, ಟಿಪ್ಸ್ ಏನ? ಈ ಲೋಕದ ವೈಭವವನ್ನ ಕೊಡ್ತೀನಿ ಅಂತ. ಈಗ ಆ ಶೋಧನೆಯಲ್ಲಿ ಗೆದ್ದಂತ ಯೇಸುವಿಗೆ ದೇವರು ಕೊಟ್ಟಂತ ಆಶೀರ್ವಾದ ಏನು? ಮತ್ತೆಯ 28:18 ಓದು. ಎಂತ ಆಶೀರ್ವಾದ ಕೊಟ್ಟರು? ಮತ್ತೆಯ 28:18 ಮುಗಿಸ್ಬಿಡ್ತೀರಿ, ಇನ್ನೂ ಒಂದು 10 ನಿಮಿಷ ಇದೆ, ವೇಟ್ ಮಾಡಿ. ಆಗ ಯೇಸು ಹತ್ತಿರಕ್ಕೆ ಬಂದು ಹಲೋ ಇದೀರಾ?
ಯೇಸು ನಿಮ್ಮ ಹತ್ತಿರಕ್ಕೆ ಬಂದು, ಹಲ್ಲೆಲೂಯಾ. ಸೈತಾನ ಒಂದು ಶೋಧನೆ ಉಂಟಪ್ಪ. ಎರಡನೇ ಪ್ರಾರ್ಥನೆ, ನನ್ನ ಮಹಿಮೆಯನ್ನ ನೀನು ಹೊಂದಿಕೊಳ್ಳಬೇಕಂತ. ನನ್ನ ಮಹಿಮೆಯನ್ನ ನಾನು ಹೊಂದಿಕೊಳ್ಳುವುದಕ್ಕೆ ಮುಂಚೆ ಒಂದು ಶೋಧನೆ ಬಂತು. ಏನ್ ಶೋಧನೆ? ಲೋಕದ ಟಿಪ್ಸ್. ಸೈತಾನು ಲೋಕದ ವೈಭವನ್ನ ತೋರಿಸಿ ನೀ ಅಡ್ಡ ಬೀಳು ಕೊಡ್ತೀನಿ ಅಂತ ನಾನು ಬೇಡ ಅಂತ ಅದನ್ನ ನಿರಾಕರಿಸಿದ, ತಳ್ಳಿಬಿಟ್ಟೆ. ಈಗ ನನಗೆ ಏನ್ ಸಿಕ್ಕಿತ್ತು, ನನಗೆ ಏನ್ ಕೊಟ್ಟು ಇದನ್ನ ತಳ್ಳಿಬಿಟ್ಟಿದಂತ ನನಗೆ ದೇವರು ಕೊಟ್ಟಂತ ಸ್ಥಾನ, ದೇವರು ಕೊಟ್ಟಂತ ಬಹುಮಾನ ಏನು ಕೇಳು ಅಂತ ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ, ಎಲ್ರಿ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಎಲ್ಲ ಕೊಡಲ್ಪಟ್ಟಿದೆ. ಅಧಿಕಾರವು ಕರಗರ ತಟ್ಟು. ಅವನು ಸುಳ್ಳಿ ಹೇಳಿ ಲೋಕದ ಆಶೀರ್ವಾದ ಕೊಡ್ತೀನಿ ಅಂತ ದೇವರ ಮಾತನ್ನ ಕೇಳಿ ಲೋಕದ ಆಶೀರ್ವಾದವನ್ನ ತಳ್ಳಿಬಿಟ್ಟಾಗ ಯೇಸು ಸ್ವಾಮಿಗೆ ಲೋಕದ ಮಾತ್ರ ಅಲ್ಲ, ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಇರುವಂತ ಎಲ್ಲಾ ನಾಮಕ್ಕಿಂತ ಮೇಲಾದ ಘನತೆ, ಮೇಲಾದ ಮಹಿಮೆ, ಮೇಲಾದ ಅಧಿಕಾರವನ್ನ ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಿದೆ. 2 ಸಾಮುವೇಲ ಪುಸ್ತಕ 22:36 ಒಂದೇ ವಾಕ್ಯವನ್ನ ಹೇಳುತ್ತೆ. ನೀವು ಕೀರ್ತನೆ 18ನೇ ಅಧ್ಯಾಯ 35 ವಾಕ್ಯದಲ್ಲಿಯೂ ಭಕ್ತರುಗಳು ಏನು ಹೇಳ್ತಾರೆ ಗೊತ್ತಾ? ವಾಕ್ಯವನ್ನ ಸ್ವಲ್ಪ ಗಮನಿಸಿ ನೋಡ್ರಿ. ನಿನ್ನ ಕೃಪಾ ಕಟಾಕ್ಷವು ನನ್ನನ್ನು ಧನವಂತನಾಗಿ ಮಾಡಿತು. ಹಲ್ಲೆಲೂಯಾ. ನಿನ್ನ ಕೃಪಾ ಕಟಾಕ್ಷವು ನನ್ನನ್ನ ಧನವಂತನಾಗಿ, ಉನ್ನತನಾಗಿ, ಅಧಿಕಾರವುಳ್ಳವನಾಗಿ ಮಾಡಿತ್ತು. ಯೇಸು ಸ್ವಾಮಿ ಎರಡನೇ ಪ್ರಾರ್ಥನೆ, ನೀನು ಪರದೇಶಿಯಾಗಿ ಸಾಯ್ಬೇಕಂದ ಆಸೆ ಇಲ್ಲ. ಆತನ ಮಹತ್ವಗಳನ್ನ, ಆತನ ಮಹಿಮೆಗಳನ್ನ, ಆ ಅಧಿಕಾರಗಳನ್ನ ನಾವು ಹೊಂದಿಕೊಳ್ಳಬೇಕು. ದೇವರೇ, ಧೂಳಲ್ಲಿ ಇದ್ದಂತ ನನ್ನ ಮಗನನ್ನ ಉನ್ನತಕ್ಕೆ, ನಾ ಮಹಿಮೆಗೆ ಅವರನ್ನ ಸೇರಿಸು ಎಂಬುದಾಗಿ ಯೇಸು ಪ್ರಾರ್ಥನೆ ಮಾಡಿದರು. ಮೂರನೇದಾಗಿ ಏನು ಪ್ರಾರ್ಥನೆ ಮಾಡಿದ್ರು? ನಾವು ಮುಗಿಸಲಿಕ್ಕಿದ್ದೇವೆ. ಮೂರನೇ ಪ್ರಾರ್ಥನೆ ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 21ನೇ ವಾಕ್ಯದಿಂದ 23ನೇ ವಾಕ್ಯ ತನಕ ಗಮನಿಸೋಣ. ನೀನು ನನ್ನನ್ನು ಕಳುಹಿಸಿ ಕೊಟ್ಟಿದ್ದಿ ಎಂದು, ನೀನು ನನ್ನನ್ನು ಕಳಿಸಿ ಕೊಟ್ಟಿದೆಯೆಂದಲು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ. ಮೂರನೇ ಪ್ರಾರ್ಥನೆ, ನನ್ನ ಮಕ್ಕಳೆಲ್ಲ ಒಂದಾಗಿರಬೇಕು, ಸಭೆಗಳು ಒಂದಾಗಿರಬೇಕು, ಸೇವಕರುಗಳು ಒಂದಾಗಿರಬೇಕು, ಗಂಡ ಹೆಂಡತಿ ಒಂದಾಗಿರಬೇಕು, ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ಒಂದಾಗಿರಬೇಕು, ಸಭೆಯಲ್ಲಿ ಸಹೋದರಿಗಳು ಒಂದಾಗಿರಬೇಕು, ಸಭೆಯಲ್ಲಿ ಸಹೋದರರು ಒಂದಾಗಿರಬೇಕು. ಅದಕ್ಕೆ ಅಪೊಸ್ತಲರುಗಳು ನೀನ್ ದೊಡ್ಡವನ, ನಾನ್ ದೊಡ್ಡವನ, ನಾನ ಬಳ ಕಡೆ ನಾನ ಒಂದೇ ಜಗಳ. ಆದರೆ ಯೇಸು ಸ್ವಾಮಿ ಕೊನೆಯದಾಗಿ ಅವರನ್ನ ಹೇಗೆ ಮಾಡಿದ್ರು ಗೊತ್ತಾ? ಒಂದೇ ಮನಸ್ಸುಳ್ಳವರಾಗಿ, ಒಂದೇ ಹೃದಯವುಳ್ಳವರಾಗಿ, ಸರಳ ಹೃದಯವುಳ್ಳವರಾಗಿ ದೇವರು ಮಾಡಿದ್ರು. ಇದು ನನ್ನ ನಿನ್ನ ಪ್ರಾರ್ಥನೆ ಇಲ್ಲ ಮಗನೇ ಮಗಳ, ಏಸಪ್ಪ ಪ್ರಾರ್ಥನೆ. ಹಲ್ಲೆಲೂಯಾ. ಈ ಕೊನೆಯ ಕಾಲ, ಈ ಉಜ್ಜೀವನದ ಕಾಲ, ಸಭೆಯ ಉಜ್ಜೀವನದ ಕಾಲದಲ್ಲಿ ಕರ್ತನು ಅಪೊಸ್ತಲರಿಗೆ ಮಾಡಿದಂತೆ ಅದೇ ಏಕ ಮನಸ್ಸನ್ನ ಸಭೆಗಳಲ್ಲಿ ದೇವರು ಕೊಡುವಂತವನಾಗಿದೆ. ನೀನೇ ನನ್ನನ್ನ ಕಳಿಸಿಕೊಟ್ಟಿದಿ, ಅದಕ್ಕೆ ಸಾಕ್ಷಿ ಏನ್ ಗೊತ್ತಾ? ಇವರು ಒಂದಾಗಿರುವುದೇ ಅದಕ್ಕೆ ಸಾಕ್ಷಿ. ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ ಹೇಳಿ. ಕೆಲವರಿಗೆ ಹಲ್ಲೆಲೂಯಾ ಬರ್ತಾ ಇಲ್ಲ. ಹಲ್ಲೆಲೂಯಾ ಹೇಳಿ, ಪ್ರೈಸ್ ಅಲ್ಲ. ಏನು ಅಪ್ಪ ಮೂರನೇ ಪ್ರಾರ್ಥನೆ? ಓದ್ ಮಗಳೇ. ಅವರೆಲ್ಲರೂ ಒಂದಾಗಿರಬೇಕೆಂತಲೂ, ಅವರು ಎಲ್ಲರೂ ಒಂದಾಗಿರಬೇಕೆಂದಲೂ, ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ನಿನ್ನಲ್ಲಿ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ. ಅವರಲ್ಲಿ ಒಂದಾಗಿರ್ಬೇಕು, ನಮ್ಮಲ್ಲಿಯೂ ಅವರು ಒಂದಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಲ್ಲಿಯೂ ನೀ ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ. ಸಭೆ ಹೇಗಿರ್ಬೇಕು? ಸಭೆ ಯೇಸು ಕ್ರಿಸ್ತನಲ್ಲಿಯೂ, ಯೇಸು ಕ್ರಿಸ್ತನ ಸಭೆಯಲ್ಲಿಯೂ. ಸಭೆಕರು ಒಬ್ಬೊಬ್ಬರು ಒಳಗಡೆ ಒಂದಾಗಿ ಇರಬೇಕಂತ ದೇವರ ಪ್ರಾರ್ಥನೆ. ಓದ್ ಮಗಳೇ. ಕೇಳಿಕೊಳ್ಳುತ್ತೇನೆ, ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇಲೆ ಕೆಳಗ ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕೆಂದು. ಅವರು ಒಂದಾಗಿ ಹೇಗೆ ಅಂತ? ಯೇಸುವು
ತಂದೆಯು ಹೇಗೋ ಒಡನಾಟದಲ್ಲಿ ಇದ್ದಾರೋ ಹಾಗೆಯೇ ನಾವು ನಮ್ಮ ಒಳಗಡೆ ಒಂದಾಗಿ ಇರ್ಬೇಕಂದ. ಅಲೆಲುಯಾ ಹೇಳಿ, ಅಲೆಲುಯಾ ಹೇಳಿ. ಅಗಲಿಸುವುದು ದೇವರ ಕೆಲಸ ಅಲ್ಲ, ಕೂಡಿಸುವುದು ದೇವರ ಕೆಲಸ. ಅಲೆಲುಯಾ, ಅಲೆಲುಯಾ, ಅಲೆಲುಯಾ. ಕೆಳಗೆ ಓದ್ಬೇಡಿ, ಮುಗಿಸೋಣ. ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು, ನೀ ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ನಾನು ಅವರಲ್ಲಿಯೂ, ನಾನು ಅವರಲ್ಲಿಯೂ, ನೀನು ನನ್ನಲ್ಲಿಯೂ ಇರಲಾಗಿ, ನೀ ನನ್ನಲ್ಲಿ ಇರಲಾಗಿ, ಅವರ ಐಕ್ಯವು ಪೂರ್ಣ ಸ್ಥಿತಿಗೆ ಬರುವುದರಿಂದ. ಐಕ್ಯವು ಏನ್ ಮಾಡ್ಬೇಕಂದ್ರಿ? ಸ್ವಾಮಿ ಪ್ರಾರ್ಥನೆ ಎಡಬಿಡದೆ ಪ್ರಾರ್ಥಿಸ್ತಾನೆ. ನನ್ನ ಮಕ್ಕಳ ಐಕ್ಯತೆ, ಸಭೆಯ ಐಕ್ಯತೆ ಪೂರ್ಣ ಸ್ಥಿತಿಗೆ ಬರಬೇಕು. ಅಲೆಲೂಯ, ಅಲೆಲೂಯ. ದಾವೀದ ಕುರಿತಾಗಿ ಅಪೊಸ್ತಲ ಕೃತ್ಯಗಳಲ್ಲಿ ಹೇಳುತ್ತೆ, ಅವರ ಹೃದಯಕ್ಕೆ ಇಷ್ಟವಾದದ್ದು ಎಲ್ಲವನ್ನು ಮಾಡಿದ. ಅಲೆಲೂಯ. ಇದು ನನ್ನ ನಿನ್ನ ಪ್ರಾರ್ಥನೆ ಎಂದ್ರೆ ನೀವು ನಾನು ತಳ್ಳಬಹುದು. ಇದು ಏಸಪ್ಪ ಪ್ರಾರ್ಥನೆ. ಅಲೆಲೂಯ. ಅಪ್ಪ, ನಿನ್ನ ಪ್ರಾರ್ಥನೆಯಂತೆಯೇ ನನ್ನನ್ನು ಒಪ್ಪಿಸಿ ಕೊಡುತ್ತೀನಿ ಅಂದ ಹೇಳುವವರು ಮಾತ್ರ